ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ? ಏನಪ್ಪಾ ವಿಶೇಷ? ಖಂಡಿತವಾಗ್ಲೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆನಂದ್ ಅವರು ಬರ್ತಾ ಇದ್ದಾರೆ. ಆನಂದ್ ಅವರು ಬಂದ ನಂತರ ಮತ್ತೆ ಸುಚಿತ್ರಾ ಅವರು ಬರ್ತಾರೆ. ಸಮ್ಮರ್ ಸ್ಪೆಷಲ್ ಕೂಲ್ ಆಗಿರೋಕೆ ಏನೇನು ಮಾಡಬೇಕು ಅದೆಲ್ಲ ಮಾಡಿ ತೋರಿಸ್ತಾರೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮಸ್ಕಾರ ಆನಂದ್. ನಮಸ್ಕಾರ ಸರ್. ಏನ್ರಿ ನಾವು ಶೆಕೆಲ್ ತಡ್ಕೊಳಕ್ಕಾಗದೆ ಫುಲ್ಲು ಟೀ ಶರ್ಟ್ ಹಾಕ್ತಾರೆ, ನೀವು ಇನ್ನ ಕೋಟ್ ಹಾಕೊಂಡ್ಬರ್ತೀರಲ್ಲಪ್ಪ. ಶೆಕೆ ಆಗಲ್ಲ ಆಗ್ತಲ್ಲ ಸರ್? ಆಗ್ತಾ ಇಲ್ವಾ? ಆಗ್ತಾ ಇಲ್ಲ. ಯಾವಾಗಲೂ ಬೆಂಕಿ ಮುಂದೆ ಇದ್ದವ್ರಿಗೆ ಶೆಕೆ ಎಲ್ಲ ಆಗುತ್ತೆ. ಓಕೆ ಆನಂದ್, ಏನ್ ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ನೀವು? ಎಗ್ ಪೆಪ್ಪರ್ ಚಿಕನ್ ಅಂತೇಳಿ. ಎಗ್ ಪೆಪ್ಪರ್ ಚಿಕನ್. ಪೆಪ್ಪರ್ ಚಿಕನ್ ಮಾಡ್ತೀರಾ? ಹೌದು. ಯೂಶಲಿ ಪೆಪ್ಪರ್ ಚಿಕನ್ ಕೇಳಿದೀವಿ, ಇಲ್ಲ ಎಗ್ ಚಿಲ್ಲಿ ಕೇಳಿದೀವಿ. ಇದು ಪೆಪ್ಪರ್ ಎಗ್ ಚಿಕನ್ ಮಾಡ್ತಾ ಇದ್ದಾರೆ. ತುಂಬಾ ವಿಶೇಷವಾದದ್ದು, ಚೆನ್ನಾಗಿರುತ್ತೆ ಕೂಡ. ಓಕೆ, ಇದನ್ನ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಎಗ್ ಪೆಪ್ಪರ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಸಕ್ಕರೆ, ಅರಿಶಿನ, ಕಾಳು ಮೆಣಸಿನ ಪುಡಿ, ಮೊಟ್ಟೆ, ಉಪ್ಪು, ಎಣ್ಣೆ. ಈಗ ಇದು ನಾವು ಚಿಕನ್ ಬೇಯಿಸ್ಕೊಳ್ಳೋಕೆ ಒಂದು ಇದು ಕೊಡಿ. ಆಮೇಲೆ ಏನ್ ಮಾಡ್ಕೊಳ್ತೀರಾ? ಬೇಯಿಸ್ಕೊಂಡಾದ್ಮೇಲೆ ಬೇಯಿಸ್ಕೊಂಡು ಬಿಡಿಸ್ಕೋಬೇಕು ಅದನ್ನ. ಹೌದಾ? ಬೋನ್ಲೆಸ್ ಮಾಡ್ಕೋಬೇಕು. ಬೋನ್ಲೆಸ್ ಮಾಡ್ಕೊಳ್ತೀರಾ? ಹೌದು. ಚಿಕನ್ ಬೇಯಿಸ್ಕೊಳ್ಳೋಕೆ ಅಂದ್ರೆ ಈ ತರದೇ ಸಾಕು, ಚೆನ್ನಾಗಿರ್ತಿದೆ. ಸಾಕು ಸರ್. ಓಕೆ, ಎಷ್ಟು ನೀರು ಹಾಕೋಣ? ಸ್ವಲ್ಪ ನೀರು ಹಾಕಿ. ಸ್ವಲ್ಪ ನೀರಾ? ಸ್ವಲ್ಪ ಅಂದ್ರೆ ಹಾಕಿ, ಬೇಯಬೇಕಲ್ಲ. ಹಾಂ ಸರ್, ಸಾಕಲ್ಲ? ಚಿಕನ್ ಹಾಕ್ತಾ ಇದ್ದೀನಿ ಸರ್. ಎಷ್ಟಿದೆ ಚಿಕನ್ ಇದು? ಇದು 200 ಗ್ರಾಮ್ಸ್, 1/4 kg ಇದೆ. 1/4 kg ಇದೆ ಚಿಕನ್. ಓಕೆ ಓಕೆ. ಯಾವ್ದು ಹೊಸದೆಲ್ಲ ತೋರಿಸ್ತೀರಪ್ಪ? ಗೊತ್ತೇ ಆಗಲ್ಲ ನಮ್ಗೆ. ಈ ಚಿಕನ್ ಅಲ್ಲಿ ವೇಸ್ಟೇಜೇ ಆಗಲ್ಲ, ಬೇರೆ ಮೊಳೆ ಮಾತ್ರ ವೇಸ್ಟೇಜ್ ಆಗುತ್ತೆ. ಹೌದೆಲ್ಲ ತಿನ್ನಾಗ್ಬೋದು. ನೀವೇ ಇದನ್ನ ಬೋನ್ಲೆಸ್ ಮಾಡ್ಕೊಳ್ಳೋದು ಮಾಡ್ಕೋಬೇಕು. ಹೌದು. ಕಟ್ ಪೀಸು ಅದು ಇದೆಲ್ಲ ಹಾಕಿ ಬೇಯಿಸಿ ಬಿಡಿಸ್ಕೋಬಹುದು. ಓಹೋ ಹೋ ಹೋ ಹೋ. ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ ಅದಕ್ಕೆ. ಓಕೆ. ಸಾಲ್ಟ್ ಸ್ವಲ್ಪ ಹಾಕ್ತಾ ಇದೀನಿ. ಒಂದು ಫ್ರೈ ಪ್ಯಾನ್ ಕೊಡಿ, ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಓಕೆ ಓಕೆ. ಮಸಾಲೆ ರೆಡಿ ಮಾಡ್ಕೊಳ್ಳೋಕೆ ಏನು ಪ್ರಾಬ್ಲಮ್ ಇಲ್ಲ ಬಿಡಿ, ಇದರಲ್ಲೇ ಮಾಡ್ಕೊಂಡ್ಬೋದಲ್ಲ. ಹಂಗೆ ಮಾಡ್ಕೋಬೋದು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಕಾಯಿಲೆ ಚೆನ್ನಾಗಿ ಕಾಯಿಲೆ. ಅಂತೂ ಚಿಕನ್ ಅಲ್ಲಿ ಬೇಜಾನು ವೆರೈಟೀಸ್ ಮಾಡ್ಬೋದು. ಮಟನ್ ಗಿಂತ ಚಿಕನ್ ಅಲ್ಲಿ ಜಾಸ್ತಿ ಮಾಡ್ಬೋದು. ಚಿಕನ್ ಅಲ್ಲಿ ಜಾಸ್ತಿ ಇದೆ. ಅದನ್ನ ಬೆಂದಿದೆ. ಗಾರ್ಲಿಕ್ ಹಾಕ್ತಾ ಇದ್ದೀನಿ ಸರ್. ಹಾಕಿ ಸರ್. ಗ್ರೀನ್ ಚಿಲ್ಲಿ. ಓಕೆ, ಹಾಕಿ 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 ಹಾಕಿ. ವೆರಿ ಗುಡ್. ಸ್ವಲ್ಪ ದಪ್ಪ ಮೆಣಸಿನ್ಕಾಯ್ದು. ಓಹೋ. ಈರುಳ್ಳಿ. ಸಾಕಷ್ಟು ಕ್ಲಬ್ಗಳಲ್ಲಿ ಕೆಲಸ ಮಾಡಿರುವಂಥ ಅನುಭವ ನಮ್ಮ ಆನಂದ್ ಅವ್ರಿಗಿದೆ. ತುಂಬ ಕ್ಲಬ್ಗಳಲ್ಲಿ ಇನ್ಚಾರ್ಜ್ ತಗೊಂಡು ಕ್ಲಬ್ನ ನಡೆಸಿರುವಂಥ ಅನುಭವ. VIP ಮನೆಗಳಲ್ಲಿ ಅಂದರೆ ಏನು, ಇವ್ರನ್ನ ಪಕ್ಕದಲ್ಲಿ ಕೂಡ್ಸ್ಕೋಬೇಕು, ತಿನ್ನೋರು 10 ಜನ ಕೂತ್ಕೋಬೇಕು. ಆನಂದ್, ಇದು ಮಾಡ್ಕೊಡ್ರಿ, ಇದು ಮಾಡ್ರಿ, ಇದು ಮಾಡ್ರಿ ಅಂತ ಇರಬೇಕು. ಅವ್ರು ಮಾಡ್ಕೊಡ್ತಾ ಇರಬೇಕು, ನಾವು ತಿಂತಾ ಇರಬೇಕು. ಅವಾಗಲೇ ಮಜಾ ಅದು. ಆ ಥರನೂ ಮಾಡ್ತಾ ಇದೀವಿ ಸರ್. ಹೊರಗಡೆ ಟೂರಿಸ್ಟ್ ಹೋಗ್ತೀವಲ್ಲ, ಅವಾಗಲಾ ಆ ಟೈಮಲ್ಲೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದೀವಿ. ಏನೋ ಮಾಡಿದ್ರೆ ಅವ್ರ ಪಾಡ ಅವರು ಇದು ಮಾಡ್ಕೊಂಡಿರ್ತಾ ಇದ್ದೀವಿ, ನನ್ನ ಪಾಡ ನಾನು ಮಾಡಿ ಬಿಸಿ ಕೊಡ್ತಾ ಇದ್ವಿ. ವೆರಿ ಗುಡ್ ವೆರಿ ಗುಡ್. ಹಂಗೆಲ್ಲ ಚೆನ್ನಾಗಿರುತ್ತೆ. ಒಂದು 10 ಜನ ಹೋದ್ರೆ ಒಂಥರ ತುಂಬ ಖುಷಿಯಾಗಿರುತ್ತೆ. ಓಕೆ 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 ಓಕೆ. ಈ ಥರ ಐಟಮ್ಸ್ ಎಲ್ಲ ಬಿಸಿ ಮಾಡಿಕೊಟ್ರೆ ತುಂಬ ಟೇಸ್ಟ್. ಅದೇ ನಾನು ಹೇಳ್ತಾ ಇರೋದು. ನನಗಾದ್ಮೇಲೆ ಇದು ಕೊಡ್ತಾ ಇರಬೇಕು, ಅವರು ತಲೆಲಾಗಿ ತಂದು ಇಡ್ತಾ ಇರಬೇಕು. ಅವಾಗಲೇ ಅದ್ರ ಮಜಾ. ಸಾಯಂಕಾಲ ಎಲ್ಲರೂ ಪಾರ್ಟಿ ಮಾಡಕ್ಕೆ ಕುತ್ಕೊಂಡಾಗ ಇಂಥವ್ರೊಬ್ರು ಕೈಗೆ ಸಿಕ್ತಾಗ ಬಿಸಿಯಾಗಿ ಮಾಡಿಕೊಟ್ಟಾಗ ನಾವು ರುಚಿಯಾಗಿ ಬಾಯಲ್ಲಿ ತಿಂತಾ ಇದ್ದಾಗ ಅದ್ರ ಮಜಾನೇ ಬೇರೆ. ತಿಂದವ್ರಿಗೆ ಗೊತ್ತಿರುತ್ತೆ, ಪಾಪ ಮಲ್ಲಿದವ್ರಿಗೆಲ್ಲ ಗೊತ್ತಿರಲ್ಲ. ಏನು ಮುಳ್ಳಿಯವ್ರಿಗೆ ಎಲ್ಲ ಹೇಳ್ತಾರಲ್ಲ ಅಂದ್ಕೊಂಡಿರ್ತಾರೆ. ಆದ್ರೆ ಹಿಂದೆ ಕುತ್ಕೊಂಡು ಆಗ್ತಾ ಇದ್ದಾರೆ ನೋಡಿ ಯಜಮಾನ್ರು, ಅವ್ರಿಗೆ ಗೊತ್ತಾಗೋಯ್ತು. ಗೊತ್ತಾಯ್ತು ಬಿಡಿ ಸರ್, ನೀವೆಲ್ಲೆಲ್ಲಿ ಕುತ್ಕೊಳ್ತೀರಾ, ಯಾವಾಗ ತಿಂತೀರಾ, ಏನು ವಿಷಯ ನೀವು ಹೇಳ್ತಾ ಇದ್ದೀರಾ ಅಂತ ಗೊತ್ತಾಯ್ತಾನೆ. ತುಂಬ ಅದ್ಭುತವಾಗಿರುತ್ತೆ. ಮನೇಲೂ ಮಾಡ್ಕೊಂಡು ತಿನ್ಬೋದು. ಅಂದರೆ ನಾವೆಲ್ಲ ಊಟಕ್ಕೆ ಕೂತಾಗ ಮನೇಲಿ ಯಾರೋ ಒಬ್ಬರು ಮಾಡಿ ಕೊಡ್ತಾ ಇದ್ರೆ ಅದ್ಭುತವಾಗಿ ತಿನ್ಕೋಬೋದು. ಸ್ವಲ್ಪ ಇದು ಆಫ್ ಮಾಡೋಣ. ಆಮೇಲೆ ಆಯ್ತು, ಆಫ್ ಮಾಡಿದೆ. ಬೇಯ್ತಾ ಇದೆ. ಬೇಯಲಿ. ಎಷ್ಟು ನಿಮಿಷ ಬೇಯಬೇಕು ಅಂತ ಹೇಳಿದ್ರಿ? ಕುದೀತಾ ಇದೆ. 10 ನಿಮಿಷ ಅಷ್ಟೇ. 10 ನಿಮಿಷ ಸಾಕಾ? ಓಕೆ ನೋಡುವ. ಸರ್ ಹೇಗೇನಾ? ಹಾಂ, ಬೆಂದಿದೆ. ಬಂದಿದ್ಯಾ? ಗ್ಯಾರಂಟಿನಾ? ಹೌದು. ಆಫ್ ಮಾಡ್ಕೊಳ್ಳ? ಆಫ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡಬೇಕು? ಅದು ಚಿಕನ್ ತಗೊಂಬೋಣ. ಇದಕ್ಕೆ ಹಾಕೊಳ್ಳೋಣ? ಬಿಡಿಸ್ಬೇಕು ಅದನ್ನ. ಓ, ಅದೇ ಇರೋದಲ್ವಾ ಟೆಕ್ನಾಲಜಿ. ಚಿಕನ್ ಬಿಡಿಸ್ಕೊಂತೀನಿ ಸರ್. ಬಿಡಿಸ್ಕೊಳ್ಳಿ. ಮಾಡ್ತಾ ಇದ್ದೀರಾ ಬಿಸಿನಾ? ಹಾ. ಮನೆಗಳೆಲ್ಲ ಒಂದು 5 ನಿಮಿಷ ಬಿಟ್ರೆ ತಗೊಳ್ತಾರೆ ಅಷ್ಟೇ. ಮೂಳೆ ಇಲ್ಲದೆ ಇರುವಂಥ ಕೋಳಿಯ ಮಾಂಸ. ಹೌದು. ಈಗ ಮಕ್ಕಳು ತಿನ್ನಲ್ಲ,
ಈ ಥರ ಮಾಡಿಕೊಟ್ರೆ ಅವರು ಈ ತರ ಮಾಡ್ಕೊಂಡ್ರೆ ಸರಿಯಾಗಿ ತಿಂತಾರೆ ಬಿಡ್ರಿ. ತಿನ್ನಲ್ಲ ಅಂತ ಹೇಳಿ ನಾವು ವಯಸ್ಸಾದವ್ರಿಗೂ ಸ್ವಲ್ಪ ಈ ಥರ ಮಾಡಿಕೊಟ್ರೆ Yes, ತುಂಬ ಅವ್ರು ಮಾಡ್ಕೊಳಣ. ಮಾಡ್ಕೊಡ್ತಾರೆ. ಬಟ್ ವಯಸ್ಸಾದವ್ರಿಗೆಲ್ಲ ಜಾಸ್ತಿ ಮಟನ್ ಇಷ್ಟನಪ್ಪ. ಮಟನ್ನೇ. ನಾನು ತುಂಬಾ ಜನಕ್ಕೆ ಕೇಳಿದ್ದೀನಲ್ಲ, ತುಂಬಾ ಜನಕ್ಕೆ ಕೇಳಿದ್ದೀನಿ ನಾನು. ಮಕ್ಕಳೆಲ್ಲೋ ಯಂಗ್ಸ್ಟರ್ಸ್ ಎಲ್ಲಾನು ತುಂಬಾ ಚಿಕನ್ ಇಷ್ಟಪಡ್ತಾರೆ. ಸ್ವಲ್ಪ ಏಜ್ ಆಗಿರೋರು ಇಲ್ಲ ಸರ್ ನಮಗೆಲ್ಲ ಮಟನ್ನೇ ಇಷ್ಟ ಆಗೋದು. ಯಾಕೆಂದ್ರೆ ಮಟನಲ್ಲಿ ರುಚಿ ಜಾಸ್ತಿ ಅಲ್ವಾ, ಹೌದಾ? ಟೇಸ್ಟ್ ಜಾಸ್ತಿ. ನಮ್ಗೆ ಗೊತ್ತಾಗಲ್ಲ, ನೀವು ಹೇಳ್ಬೇಕು. ಆಯ್ತು ಸರ್, ಅಷ್ಟೇನಾ? ಬಿಸಿ ಮಾಡ್ಕೊಳ್ಳೋಣ. ತಿರ್ಗಿ ಶುರು ಮಾಡುವ. ಓಕೆ, ಅಂದ್ರೆ ಅರ್ಧಂಬರ್ಧ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ. Fry ಮಾಡಿ. ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮೂರನ್ನ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀವಿ. ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಹಾಕಿದ್ದೀವಿ. ಹಾಕ್ತೀನಿ ಸರ್. ಹಾಕಿ ಅಂದ್ರೆ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಮೂಳೆಗಳನ್ನ ತೆಗ್ದು ಬೋನ್ಲೆಸ್ ಮಾಡಿದ್ದೀವಿ ಇದನ್ನ. ಅದು ಓಹೋ ಓಕೆ. ಇದು ಸ್ಟಾರ್ಟರ್ಸ್ ಅಲ್ವಾ? ಸ್ಟಾರ್ಟರ್ಸ್ ಆಯ್ತು. ಪಕ್ಕಾ ಸ್ಟಾರ್ಟರ್ಸ್. ಹೌದು. ಓಕೆ. ಗ್ರೇವಿ ಗಿವಿ ತರ ಗೊಜ್ಜಿಗೆ ತರ ಏನಿಲ್ಲ, ಏನಿಲ್ಲ. ಓಕೆ. ಇದು ಈವ್ನಿಂಗ್ ಟೈಮ್ ಮತ್ತೆ ಊಟಕ್ಕೆ ನೆನ್ಸ್ಕೊಳಕ್ಕೆ. ಓಕೆ. ಮತ್ತೆ ಸಾಯಂಕಾಲ ಟೈಮ್ ಸ್ನಾಕ್ಸ್ ತರ. ಸಾಯಂಕಾಲ ಸ್ನಾಕ್ಸ್ ತರ ಯಾವ ಚಿಕನ್ ಎಲ್ಲ ತಿಂತಾನಪ್ಪ. ನಿಮ್ದು ಒಳ್ಳೆ ಕತೆ ಆನಂದ್. ಸಾಯಂಕಾಲದ ಮೇಲೆ ಅಂತ ಹೇಳಿದ್ರು ಒಪ್ಕೊಳ್ತೀನಿ. ಸಾಯಂಕಾಲದ ಮೇಲೆ ಅಂತೇಳಿ ಚೂರು ಅರಿಶಿನ ಪುಡಿ ಯೂಸ್ ಮಾಡಿ ಹಾಕಿ ಸರ್. ಹಾಕಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಹಾಕಿ. ನೋಡಿ ಇಷ್ಟೇ. ಓಕೆ. ಟೇಸ್ಟಿಗೆ ಮಾತ್ರ ಅದು. ಉಪ್ಪು ಸ್ವಲ್ಪ ಹಾಕ್ತಾ ಇದೀನಿ, ಫಸ್ಟ್ ಹಾಕಿದ್ದೀನಿ. ಓಕೆ. ಪೆಪ್ಪರ್ ಪೌಡರ್ ಬೇಕಲ್ಲ? ಹೌದು, ಇದೇ ಸ್ವಲ್ಪ ಜಾಸ್ತಿ ಹಾಕಬೇಕು. ಓಕೆ. ಚಿಕನ್ನ ಬೋನ್ಲೆಸ್ ಚೆನ್ನಾಗಿ ಚಿಕನ್ನ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಮೂಳೆಲ್ಲ ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಬೋನ್ಲೆಸ್ ಆಗಿದೆ. ಈಗ ನಮ್ಮ ಚಿಕನ್ ಬೋನ್ಲೆಸ್ ಆಗಿದೆ. ಸರ್ ಮೊಟ್ಟೆ. ಓಹೋ, ವೆರಿ ಗುಡ್. ಒಂದರಿಂದ ಎಷ್ಟು ಮೊಟ್ಟೆ ಬೇಕಾದ್ರೆ ಹಾಕ್ಕೋಬೋದು. ಹಾಕ್ಬಿಡಿ ಎರಡು ಹಾಕ್ಬಿಡಿ, ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನಿಮಗೆ. ಹೌದಾ? ಹೌದು. ಓಹೋ. ಕೊತ್ತಂಬರಿ ಸೊಪ್ಪು ಹಾಕಿ. ನಿಂಬೆಹಣ್ಣು ಲಾಸ್ಟಿಗೆ. ಓಕೆ. ಇಷ್ಟೊಂದು ಈಸಿ ಅಲ್ಲ ಇದು? ಹೌದು ಸರ್. ಬಟ್ ಏನು ಚಿಕನ್ನ ಫಸ್ಟ್ ಬೇಯಿಸ್ಕೊಂಡು ಬೋನ್ಲೆಸ್ ಮಾಡ್ಕೋಬೇಕು. ಹೌದು. ಎಗ್ ಬುರ್ಜಿ ಥರ ಕಾಣ್ತಾ ಇದೆ ಅಲ್ವಾ? ಹೌದು. ಟೇಸ್ಟ್ ನೋಡಿದ್ಮೇಲೆ ನೀವು ಹೇಳ್ತೀರಾ ಆಮೇಲೆ ಯಾವ ಬುರ್ಜಿ ಇದೆ ಇದೆ ಅಂತ. ಓಕೆ. ರೆಡಿ ಆಯ್ತು ಸರ್. ರೆಡಿನಾ? ಎಗ್ ಪೆಪ್ಪರ್ ಚಿಕನ್ ಬೋನ್ಲೆಸ್ ರೆಡಿ ಇದೆ ನೋಡಿ ಸರ್. ಟೇಸ್ಟ್ ಎಗ್ಗು, ಚಿಕನ್ನು, ಪೆಪ್ಪರು, ಬೋನ್ಲೆಸ್ಸು ಎಲ್ಲ ಮಾಡಿ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿರೋ ಕಾಣ್ತಾ ಇದೆ. ಒಳ್ಳೆ ರುಚಿ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಆನಂದ್ ಅವರು ಯಾವ ರೀತಿ ಇದನ್ನು ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಎಗ್ ಪೆಪ್ಪರ್ ಚಿಕನ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಚಿಕನ್, ಅರಿಶಿನ, ಉಪ್ಪು ಹಾಕಿ ಬೇಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿಯಿರಿ. ಬೆಂದ ಚಿಕನ್ ಅನ್ನು ಒಂದು ಬೌಲ್ಗೆ ಹಾಕಿ ನಂತರ ಮೂಳೆಗಳನ್ನು ತೆಗೆದು ಹುರಿದ ಮಸಾಲಕ್ಕೆ ಹಾಕಿ ಅರಿಶಿನ, ಸಕ್ಕರೆ, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡಿ. ನಂತರ ಮೊಟ್ಟೆ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿದರೆ ಎಗ್ ಪೆಪ್ಪರ್ ಚಿಕನ್ ಸವಿಯಲು ಸಿದ್ಧ. ಬೇರೆ ಹತ್ರ ಇದೆಯಪ್ಪ ಇದು. ಡಿಫ್ರೆಂಟ್ ಟೇಸ್ಟ್ ಕಾಣಿಸ್ತದೆ ನಿಮಗೆ. ಹೌದು, ಖಂಡಿತ ರುಚಿಯಾಗಿದೆ ಸರ್. ಬೇರೆ ರುಚಿ ಇದೆ ಇದು. ಇದು ಟೇಸ್ಟೇ ಬೇರೆ. ಹೌದ್ರಿ? ಇದರಲ್ಲಿ ನಿಮಗೆ ಸಿಗೋದೇ ಮೂರು ಐಟಮ್ಸ್ ಫ್ಲೇವರ್ ಮಾತ್ರ ನಿಮಗೆ ಸಿಗೋದು ಇದರಲ್ಲಿ. ಒಂದು ಪೆಪ್ಪರು, ಒಂದು ಎಗ್ಗು, ಒಂದು ಗಾರ್ಲಿಕ್ ಹಾಕಿ ಮೊಟ್ಟೆ ಹಾಕಿರೋದು. ತುಂಬಾನೇ ಚೆನ್ನಾಗಿದೆ ಸರ್. ತುಂಬಾನೇ ಅಂದ್ರೆ ಬಾಯಿ ರುಚಿಗೆ ಅದ್ಭುತವಾಗಿದೆ. ನಾನು ಹೇಳಿದ್ನಲ್ಲ ಸರ್, ಡಿಫ್ರೆಂಟ್ ಇರುತ್ತೆ ಟೇಸ್ಟ್ ಇದಂತ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹೊಸ ಕೈ ರುಚಿಯೊಂದಿಗೆ ಇನ್ನು ಹೊಸ ಅಡುಗೆನ ಕಲ್ತ್ಕೊಂಡ್ ಬನ್ನಿ. ಹೊಸದನ್ನ ಮಾತ್ರ ವೀಕ್ಷಕರು ತೋರಿಸೋಣ. ಇನ್ನು ತುಂಬ ಇದೆ ಸರ್, ತೋರಿಸ್ತೀನಿ. ಆದರೆ ನಾವು ತೋರಿಸುವಂಥದ್ದು ಎಲ್ಲರೂ ಅವ್ರ ಮನೇಲೇ ಮಾಡ್ಕೊಳ್ಳೋದು ಮಾಡ್ಕೋಬೇಕು, ರುಚಿಯಾಗಿ ತಿನ್ಬೇಕು. ಹೌದು ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ.
ಗುರುಜಿ ಏನು ಮಾಡ್ತಾ ಇದ್ರಿ ಇವತ್ತು? ಇವತ್ತು ಮಾವಿನ ಹಣ್ಣಿನ ಸೀಕರಣೆ ಅಂತ ಓಕೆ, ಹೇಳ್ಕೋಣ. ಮಾವಿನ ಹಣ್ಣಿನ ಸ್ವೀಕರಣೆಗೆ ಸಕ್ಕರೆ ಹಾಕಂಗಿಲ್ವಲ್ಲ ನಾವು? ಆದರೆ ಸ್ವೀಟ್ನರ್ ಬೇರೆ ಹಾಕೋಣ. ಮಾವಿನ ಹಣ್ಣಿನ ಸೀಕರಣೆ ಬೇಕಾಗುವ ಸಾಮಗ್ರಿಗಳು: ಮಾವಿನ ಹಣ್ಣು, ಬಾದಾಮಿ ಬೀಜದ ಹಾಲು, ಖರ್ಜೂರದ ಪೇಸ್ಟ್. ಮಾವಿನ ಹಣ್ಣಲ್ಲಿ ಇರುವಂತಹ ಗುಣಗಳು 5-6 ತೊಂದರೆಗಳಿಗೆ ನಮಗೆ ಅನುಕೂಲ ಆಗುತ್ತೆ. ಓಹೋ, ಒಂದು, ಈ ಕೆಟ್ಟ ಕೊಲೆಸ್ಟ್ರಾಲು ಒಳ್ಳೆ ಕೊಲೆಸ್ಟ್ರಾಲ್ ಅಂತ ನಮ್ಮ ದೇಹದಲ್ಲಿದೆ. ಓಕೆ. ಸೊ ನಮ್ಮಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೋಸ್ಕರ ಬೇಕಾಗಿರುವಂತಹ ಈ ಫೈಬರ್ ಕಂಟೆಂಟು, ಪೆಕ್ಟಿನ್ ಅಂತ ಒಂದಿದೆ ಅದು, ಆಮೇಲೆ ವೈಟಮಿನ್ ಸಿ ಇದೆ. ಹೀಗಾಗಿ ಇದು ಸೀರಿಮ್ ಕ್ಲೋರೋಸ್ಟ್ರಾಲ್ ಲೆವೆಲ್ ಅದೇನೋ ಅಂತಾರೆ, ಅದೆಲ್ಲ ಕಮ್ಮಿಯಾಗಿ ಈ ಕೆಟ್ಟ ಏನಂತಾರೆ ಅದಕ್ಕೆ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವೋ ಅದು ಕಮ್ಮಿ ಆಗಕ್ಕೆ ಅನುಕೂಲ ಆಗುತ್ತೆ. ಒಂದು. ಎರಡನೇದು, ಕಣ್ಣಿಗೆ ಬಹಳ ಪ್ರಯೋಜನಕಾರಿ. ಯಾಕೆಂದರೆ ಇದರಲ್ಲಿ ವೈಟಮಿನ್ ಎ 25% ಅಷ್ಟು ದೇಹಕ್ಕೆ ಏನು ಬೇಕೋ ಅದು ಒಂದು ಹಣ್ಣಲ್ಲಿ ಸಿಕ್ಕತ್ತೆ. ಒಂದು ಸ್ಲೈಸ್ ಆಫ್ ಒಂದು ಕಪ್ ಹಾಕಿ ಈ ಥರ ತಗೋತೀವಲ್ಲ, ಅದರಲ್ಲಿ 25% ದೇಹಕ್ಕೆ ಎಷ್ಟು ಬೇಕೋ ಅದು ಇದೊಂದರಿಂದನೇ ಸಿಕ್ಕತ್ತೆ ನಮಗೆ. ವೆರಿ ಗುಡ್. ಹಾಗಾಗಿ ವೈಟಮಿನ್ ಎ ಸಿಕ್ಕೋದ್ರಿಂದ ಕಣ್ಣಿನ ದೃಷ್ಟಿಗೆ ಬಹಳ ಒಳ್ಳೆಯದು. ನೈಟ್ ಬ್ಲೈಂಡ್ನೆಸ್ಗೆ, ಡ್ರೈ ಐಸ್ಗೆ, ಎಷ್ಟೋ ಜನಕ್ಕೆ ಕಣ್ಣಲ್ಲಿ ನೀರು ಬರದೆ ಡ್ರೈ ಐಸ್ ಆಗುತ್ತೆ. ಓಕೆ. ಅವರ ಗಂಟೆಗೆ ಒಂದೊಂದು ತೊಟ್ಟಂಗೆ ಕಣ್ಣಿಗೆ ಲಿಕ್ವಿಡ್ ಹಾಕೋತಾರೆ. ಅದೆಷ್ಟೋ 2,500 ರೂಪಾಯೋ ಏನೋ ಒಂದು ಸಣ್ಣ ಬಾಟ್ಲು ಹಾಕೋತಾ ಇರಬೇಕಾಗತ್ತೆ. ನೀರು ಬಂದರೂ ಕಷ್ಟ, ನೀರು ಬರ್ದೇ ಇದ್ರೂ ಕಷ್ಟ. ಹೌದು, ನೋಡಿ ನಮ್ಮ ದೇಹ ಎಷ್ಟು ಅದ್ಭುತ ಅನ್ನೋದು ಕೆಟ್ಟಾಗಲೇ ಗೊತ್ತಾಗೋದು. ಹೌದು. ಚೆನ್ನಾಗಿದ್ದಾಗ ಬೆಲೆ ಇಲ್ಲ. ಬೆಲೆ ಇಲ್ಲ. ಕರೆಕ್ಟ್. ಸೊ ಈ ಥರ ಕಣ್ಣು ಒಳ್ಳೇದು. ನೆಕ್ಸ್ಟ್, ಸ್ಕಿನ್ ತುಂಬ ಒಳ್ಳೇದು. ಇದು ಕ್ಲಾಗಡ್ ಪೋರ್ಸ್ ಇರುತ್ತಲ್ಲ, ಅಂದ್ರೆ ಈ ತೂತುಗಳೆಲ್ಲ ಮುಚ್ಕೊಂಡ್ಬಿಟ್ಟಿರುತ್ತೆ ಚರ್ಮದಲ್ಲಿ. ಹೌದು. ಇದನ್ನ ನಾವು ಹೊಟ್ಟೆಗೆ ತಗೊಂಡಾಗ ಮತ್ತು ಡೈರೆಕ್ಟ್ ಆಗಿ ಎಲ್ಲಿ ಬೇಕೋ ಅಲ್ಲಿ ಉಜ್ಜಿಕೊಂಡಾಗ ಓಕೆ, ಈ ಕ್ಲಾಗಡ್ ಪೋರ್ಸ್ ಅಂತ ಏನ್ ಕರಿತೀವಿ, ತೂತುಗಳೆಲ್ಲ ಓಪನ್ ಔಟ್ ಆಗ್ಬಿಟ್ಟು ಈ ಪಿಂಪಲ್ಸ್ ಬರೋದು, ಕೆಲವು ರೀತಿಯ ಸ್ಕಿನ್ ಸಮಸ್ಯೆಗಳಿಗೆ ಇದು ಒಳ್ಳೇದಾಗತ್ತೆ. ಇದು ದೇಹದಲ್ಲಿ ಅಸಿಡಿಕ್ ಅಂಡ್ ಬೇಸಿಕ್ ಅಥವಾ ಆಲ್ಕಲೈನ್ ಅಂತ ಕರಿತೀವಿ. ಜನರಲಿ ಅದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅದು 7.1 ಅಥವಾ 7.2 ಈಸ್ ನ್ಯಾಚುರಲ್ ನಾರ್ಮಲ್ ವ್ಯಾಲ್ಯೂ. ಬಟ್ ನಾವು ಕೆಟ್ಟ ಆಹಾರ ತಗೊಳ್ಳೋದು, ಮಾಂಸದ ಪದಾರ್ಥ ತಗೊಳ್ಳೋದು, ಬೆಣ್ಣೆ ಎಣ್ಣೆ ಜಾಸ್ತಿ ತಿನ್ನೋದು, ಕರೆದಿರೋದು ತಗೊಳ್ಳೋದು, ಸಕ್ಕರೆ ಮೋಸ್ಟ್ ಡೆಡ್ಲಿ ಡೇಂಜರಸ್, ಸಕ್ಕರೆ, ಹಾಲು ಅತಿ ಕೆಟ್ಟದ್ದು, ಇವನ್ನೆಲ್ಲ ತಗೊಳ್ಳೋದ್ರಿಂದ ನಮ್ಮ ಹೊಟ್ಟೆ ಒಳಗೆ ಅಸಿಡಿಕ್ ಕಂಟೆಂಟ್ಸ್ ಜಾಸ್ತಿ ಆಗುತ್ತೆ. ಆಗ ಈ ಬ್ಯಾಲೆನ್ಸ್ ಅಂತ ಏನು ಕರಿತೀವಿ ಅದು ಹೋಗ್ಬಿಟ್ಟು ಇಂಬ್ಯಾಲೆನ್ಸ್ ಆಗಿ ಕಾಯಿಲೆಗಳು ತುಂಬ ತೊಂದರೆಗಳು ಬಂದ್ಬಿಡುತ್ತೆ. ಹಾಗಾಗಿ ನಾವು ಈ ಮಾವಿನ ಹಣ್ಣನ್ನು ತಿಂದಾಗ ಇದರಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಇದೆ, ಮ್ಯಾಲಿಕ್ ಆ್ಯಸಿಡ್ ಅಂತ, ಈ ಥರ ಟ್ರೇಸಸ್ ಆಫ್ ಸಿಟ್ರಿಕ್ ಆ್ಯಸಿಡ್ಡು ಇದೆಲ್ಲ ಇರುತ್ತೆ. ಇವು ಆಲ್ಕಲಿ ರಿಸರ್ವ್ ಅಂತ ಏನು ಕರಿತೀವಿ ಅದನ್ನು ಮೇಂಟೈನ್ ಮಾಡುತ್ತೆ. ನೆಕ್ಸ್ಟು, ಈ ಹೊಟ್ಟೆ ಜೀರ್ಣ ಶಕ್ತಿಗೂ ಬಹಳ ಯೂಸ್ ಆಗುತ್ತೆ ಇದು. ಯಾಕೆಂದರೆ ಅದರಲ್ಲಿ ತುಂಬ ನ್ಯಾಚುರಲ್ ಫೈಬರ್ ಕಂಟೆಂಟ್ ಇದೆ. ಮಾವಿನಲ್ಲಿ ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಓಕೆ. ಈ ಕಾರಣಕ್ಕೆ ನಮಗೆ ಒಳ್ಳೆ ಜೀರ್ಣ ಶಕ್ತಿ ಹೆಚ್ಚುತ್ತೆ. ಒಂದು, ನೀವು ತಿನ್ಬೇಕಾದ್ರೆ ದಯವಿಟ್ಟು ಸಿಪ್ಪೆ ಸಮೇತ ತಿನ್ನಿ. ಯಾಕೆಂದರೆ ಇನ್ ಎನರ್ಜಿ, ಯಾಂಗ್ ಎನರ್ಜಿ ಅಂತ ಎಲ್ಲದರಲ್ಲೂ 2 ಇರುತ್ತೆ. ಶಿವ ಮತ್ತು ಶಕ್ತಿಗೆ ಸಮಾನ. ನಾವೇನು ಮಾಡ್ತೀವಿ, ರುಚಿಗೋಸ್ಕರ ಈ ಸಿಪ್ಪೆ ತೆಗೆದುಬಿಟ್ಟು ಬರೀ ಹಣ್ಣು ತಿಂತೀವಿ. ಅದು ತಪ್ಪದು. ನಿಮ್ಗೆ ಆ ಥರ ರುಚಿ ಬೇಕು ಅಂದರೆ ಫಸ್ಟ್ ಸಿಪ್ಪೆ ತೆಗೆದು ಹಣ್ಣು ಸಪ್ರೇಟ್ ಇಟ್ಕೊಂಡು, ಇಷ್ಟ ಇಲ್ದಿರೋ ಸಿಪ್ಪೆನ ಫಸ್ಟ್ ತಿನ್ಬಿಡಿ. ಓಕೆ. ಫಸ್ಟ್ ಸಿಪ್ಪೆ ತಿನ್ಬಿಡಿ, ಹೊಗಚ್ ಆಗಿರುತ್ತೆ, ಮುಖ ಸೊಟ್ಟ ಮಾಡ್ಕೊಂಡು ತಿನ್ಬಿಡಿ. ಆಮೇಲೆ ರುಚಿಯಾಗಿರೋ ಹಣ್ಣನ್ನು ಎಂಡ್ ಮಾಡಿ ಚೆನ್ನಾಗಿ ತಿನ್ಬಿಟ್ಟು ಆಗಿಬಿಟ್ಟು ಊದ್ಬಿಡಿ. ಬೇಕಂದ್ರೆ ಯಾಕೆ ನುಂಗಕ್ಕಾಗಿಲ್ಲ ಅಂದ್ರೆ ನುಂಗೋಣ, ಆಗದೆ ಏನು, ಓಕೆ, ನಿಜವಾಗ್ಲೂ ನುಂಗ್ಬೋದು, ಏನು ತಪ್ಪೇನಿಲ್ಲ, ಕಷ್ಟ ಏನಾಗಲ್ಲ. ಓಕೆ ಗುರು. ಸೊ ಈ ಥರ ಮಾಡಿದಾಗ ಎಲ್ಲ ರೀತಿಯ ಅನುಕೂಲ ನಮ್ಗೆ ಆಗತ್ತೆ. ಓಕೆ, ಗುರುಜಿಯವರು ಸಾಕಷ್ಟು ಮಾವಿನ ಹಣ್ಣಿನ ಬಗ್ಗೆ ಮತ್ತು ಚರ್ಮ ಕಾಯಿಲೆಗೂ ಕೂಡ ತುಂಬಾ ಒಳ್ಳೇದು ಮಾವಿನ ಹಣ್ಣು ಅಂತ ಹೇಳಿದ್ದಾರೆ. ಗುರುಜಿ, ಇವು ಚರ್ಮದ ಬಗ್ಗೆ ಹೇಳ್ತಾ ಇದ್ರಿ ನೀವು ಅವಾಗಲೇ, ರಂಧ್ರ ಎಲ್ಲ ಮುಚ್ಚೋದಾಗ ಈ ಮಾವಿನ ಹಣ್ಣ ಸೇವನೆ ಅಥವಾ ಈಗ ಉಜ್ಜಿದಾಗ ಎಲ್ಲ ತುಂಬಾ ಅನುಕೂಲ ಆಗುತ್ತೆ ಅಂತ. ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಪೂರ್ಣಿಮಾ ಅನ್ನೋರು US ಇಂದ ನಮಗೆ ಫೋನ್ ಮಾಡಿ ಮೇಲನ್ನ ಮಾಡಿ ಕಳಿಸಿದ್ದಾರೆ. ಅವರು ಆಕ್ಚುಲಾಗಿ ವೆಜಿಟೇರಿಯನ್ ಅಂತೆ. ನಿಮ್ಮ ಕಾರ್ಯಕ್ರಮ ನೋಡಿದ ಮೇಲೆ ಲಾಸ್ಟು ಕಳೆದ ಸುಮಾರು ದಿವಸಗಳಿಂದ ಹಾಲನ್ನು ಕುಡಿಯೋದು ಬಿಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಆರೋಗ್ಯ ನುಗ್ಗಿಸ್ಕೊಳ್ಳೋಕ್ಕೋಸ್ಕರ ನೀವು ಮಾಡ್ಕೊಂಡಿರೋ ಕ್ರಮ ಒಳ್ಳೇದು ಅಂತ ಗುರುಜಿಯವರು ಹೇಳ್ತಾ ಇದ್ದಾರೆ. ಓಕೆ, ಎರಡನೇದು, ಅವರ ಮಗಳಿಗೆ 3 ವರ್ಷ. ಅವ್ರ ಮಗಳಿಗೆ ಇಲ್ಲಿ ಎಲ್ಲೋ ಒಂದು 2-3 ಕಡೆ ಡ್ರೈ ಸ್ಕಿನ್ ಆಗಿಬಿಟ್ಟಿರುತ್ತೆ. ಡ್ರೈ ಸ್ಕಿನ್ನು ಕೆರೆದಾಗ ರಕ್ತ ಬರೋ ಥರ ಆಗುತ್ತೆ. ಏನು ಮಾಡೋದು, ಸಣ್ಣ ಮಗು 3 ವರ್ಷ ಅಂದರೆ. ಆಮೇಲೆ ಅಲ್ಲಿ US ನಲ್ಲಿರುವಂಥ ಡಾಕ್ಟ್ರಿಗೆಲ್ಲ ತೋರಿಸಿದ್ದಾರೆ. ಅವರು ಸ್ಟೆರಾಯ್ಡ್ ಇರುವಂಥ ಇಂಜೆಕ್ಷನ್ ಅಥವಾ ಮಾತ್ರೆಗಳನ್ನ ಕೊಡ್ತಾರಂತೆ. ಸ್ಟೆರಾಯ್ಡ್ನ ಮಕ್ಕಳು ಕೊಡಬಾರ್ದು ಅಂತ ಇವರು ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ನಾನು ಅಲ್ಲಿ ಕೊಡೋಕೆ ಹೋಗ್ತಾಯಿಲ್ಲ. ಏನಾದರೂ ಒಂದು ಸಲ ಇದ್ರೆ ಕೊಡ್ಬೋದಾ, ಗುರುಜಿಂಗ್ ಕೇಳ್ಬೋದಾ ಅಂತ ಕೇಳಿದ್ದಾರೆ. ಯೋಚನೆ ಮಾಡ್ತಾ ಇದನ್ನು ಮಾಡ್ತಾ ಹೇಳ್ತಾ ಹೋಗ್ಬೋದು. ಒಂದು ಬೌಲ್ ಕೊಡಿ, ಮಿಕ್ಸ್ ಮಾಡೋಕ್ಕೆ ಕೊಡ್ತೀನಿ ಗುರುಜಿ. ಸೊ ಕತ್ತರಿಸಿ ತಂದಿರುವಂತಹ ಮಾವಿನ ಹಣ್ಣನ್ನು ಹಾಕೋಣ. ಓಕೆ. ಇದಕ್ಕೆ ಒಂದು ಇದೆಲ್ಲ ಅರ್ಧದಷ್ಟು
ಬಾದಾಮಿ ಹಾಲನ್ನು ಹಾಕೋಣ. ಅಂದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದೇನೋ ಬಾದಾಮಿ ಹಾಲಿಗೆ ಹಾಕ್ಬಿಟ್ಟು ಬಾದಾಮಿ ಕುದಿಸಿ ಗಿಸಿ ಮಾಡಿರೋದಲ್ಲ. ಬಾದಾಮಿನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡು ಚೆನ್ನಾಗಿ ಹರಿದು ಹಿಂಡಿ ತೆಗೆದಿರುವಂಥ ಬಾದಾಮಿಯ ಹಾಲು. ಡೇಟ್ ಪೇಸ್ಟ್ ಹಾಕೋಣ, ಖರ್ಜೂರದ ಪೇಸ್ಟ್. ಈ ಮಾವಿನಲ್ಲಿ ಎಷ್ಟು ವಿಟಮಿನ್ಗಳು ಇದೆ ಅಂತ ಗುರೂಜಿಯವರು ಹೇಳಿದ್ದಾರೆ. ಸಿಗುತ್ತೆ, ಹಣ್ಣುಗಳ ರಾಜ ಅಂತಲೇ ಅದಕ್ಕೆ ಹೆಸರು. 10 ರೂಪಾಯಿ ಫಸ್ಟ್ ಬಂದಾಗ 100 ರೂಪಾಯಿ ಇರುತ್ತೆ, ಕಳೆದಾಗ 10 ರೂಪಾಯಿ ಬಂದ್ಬಿಡುತ್ತೆ. 10 ರೂಪಾಯಿ 2 kg ಸಿಗುತ್ತೆ, ನೋ ಪ್ರಾಬ್ಲಮ್. ಎಲ್ಲ ಹಣ್ಣು ಚೆನ್ನಾಗಿರುತ್ತೆ. ಮಾವಿನಣ್ಣನ ತಿನ್ನಿ, ಸಿಪ್ಪೆ ಪೂರ್ತಿ ತಿನ್ನಿ. ಗುರುಜಿ ಕರೆಕ್ಟಾ ಗುರುಜಿ? ಖಂಡಿತ. ಸೊ ಇದು ಸ್ವಲ್ಪ ಕೈಯಲ್ಲಿ Okay. ಭಾಳ ರುಚಿ ಬರುತ್ತೆ. ಅದು ಆ ಕೈ ಬಿದ್ದರೇನೆ ಅದು ರುಚಿ. ಅದು ನೋಡಿ, ಸಾಧಾರಣವಾಗಿ ಸ್ಕಿನ್ ಪ್ರಾಬ್ಲಮ್ ಒಂದು ಹಿಂದಿನ ಜನ್ಮಕ್ಕೆ ಅಸೋಸಿಯೇಟ್ ಆಗಿರುತ್ತೆ. ಜನರಲಿ ಹಿಂದಿನ ಜನ್ಮದ ಆಗುಹೋಗುಗಳಿಗೆ ಇದು ಕನೆಕ್ಷನ್ ಇರುತ್ತೆ. ಹಾಗಾಗಿ ಅವರು ರೇಖಿ ಮತ್ತು ಸಂಮೋಹನವನ್ನು ಕಲಿಬೇಕು. 3 ದಿವಸದ ಕ್ಲಾಸ್ ಕಲಿತು ಮನೆಯಲ್ಲಿ ಅಭ್ಯಾಸ ಮಾಡಬೇಕು. ಕನಸಿನ ಮುಖಾಂತರ ಅವ್ರಿಗೆ ಹೇಳ್ಕೊಡ್ತೀವಿ ಯಾವ ರೀತಿ ಯಾವ ಕನಸಿನಲ್ಲಿ ಯಾವ ಜನ್ಮದಿಂದ ಏನಾಗಿದ್ದು ಈ ತೊಂದರೆ ಬಂತು, ಈ ಥರದ್ದೆಲ್ಲ ನೋಡೋದನ್ನ ಹೇಳ್ಕೊಡ್ತೀವಿ. ಅದನ್ನ ಕಲ್ತ್ಕೊಂಡು ಅವರೇ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬಹುದು. ಅಕಸ್ಮಾತ್ ಅಲ್ಲಿ ಗುಣ ಆಗದಿದ್ದರೆ ಆಗ ನಮ್ಮ ಹತ್ರ ಬರ್ಬೋದು. ನಾವು ಸ್ಪೆಸಿಫಿಕ್ ಆಗಿ ಆ ಕ್ಲೈಂಟ್ನ ಹಿಂದಿನ ಜನ್ಮಕ್ಕೆ ಕರ್ಕೊಂಡೋಗಿ ಯಾವ ಕಾರಣದಿಂದ ಅಲ್ಲಿಯ ನೆನಪು ಈ ಜನ್ಮದಲ್ಲಿ ಆ ಸ್ಕಿನ್ ಪ್ರಾಬ್ಲಮ್ಗೆ ಕಾರಣ ಆಗಿದೆ ಅಂತ ಚೆಕ್ ಮಾಡಿದ್ನ ನ್ಯೂಟ್ರಲೈಸ್ ಮಾಡಿದಾಗ ಆಟೋಮ್ಯಾಟಿಕಲಿ ಆ ಪ್ರಾಬ್ಲಮ್ ಹೋಗ್ತಾ ಬರುತ್ತೆ. ಆದರೆ ಒಂದು ಸ್ಕಿನ್ ಪ್ರಾಬ್ಲಮ್ ಜನರಲಿ ಸ್ಲೋ. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಬೇಕು. ಜೊತೆಗೆ ರೇಖಿ ಶಕ್ತಿ ತುಂಬ ಕೊಡಬೇಕಾಗತ್ತೆ, ಧಾರಾಳವಾಗಿ ಕೊಡಬೇಕಾಗತ್ತೆ. ಜೊತೆಗೆ ಈ ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಇಲ್ಲದಂಥ ಸಹಜ ಆರೋಗ್ಯಕ್ಕೆ ಸಹಜ ಅಡುಗೆ ಏನು ನೀವು ತೋರಿಸ್ತಾ ಇದ್ದೀರೋ ನಮ್ಮ ಒಗ್ಗರಣೆ ಡಬ್ಬಿನಲ್ಲಿ, ಅದನ್ನು ಅಳವಡಿಸ್ಕೊಂಡಾಗ ಇದು ರಿಸಲ್ಟ್ಸ್ ಇನ್ನೂ ಫಾಸ್ಟಾಗಿ ಬರುತ್ತೆ. ಓಕೆ ಗುರುಜಿ, ಯಾಕಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನೋಡಿದ್ದಷ್ಟೇ ಅಡುಗೆಗಳು ಸಹಜ ಆರೋಗ್ಯಕ್ಕೆ ಸಹಜ ಅಡುಗೆ ಏನಲ್ಲ. ಇದನ್ನ ಬಿಟ್ಟು ಸಾಕಷ್ಟು ಇದೆ ಅದರೊಳಗಡೆ. ಏನೋ ನೋಡ್ಕೊಂಡು ಯಾರೋ ಹೇಳ್ತಿರುತ್ತೆ, ಗುರುಜಿ ಎಲ್ಲ ತೋರಿಸ್ಬಿಡ್ತಾರೆ, ಇನ್ನೇನಪ್ಪ ಅಲ್ವ ಕಲಿಯೋದು, ಇಲ್ಲೆಲ್ಲ ತೋರಿಸ್ಬಿಡ್ತಲ್ಲ, ಇನ್ನು ಅಡುಗೆ ಕ್ಲಾಸ್ಗೆ ಹೋಗೋದು ಅಂತ ಜನಗಳೊಂದು ಮೆಂಟಾಲಿಟಿ. ಇಲ್ಲಿ ತೋರಿಸ್ತಾ ಇರೋದು ಸ್ಯಾಂಪಲ್ಲು, ಇದು ಅಡ್ವರ್ಟೈಸ್ಮೆಂಟು, ಮುಂದೆ ಇದೆ ಪಿಕ್ಚರು ಅಂತಾರಲ್ಲ, ಹಂಗೆ ಇದೇ ಸಿಕ್ಕಾಪಟ್ಟೆ ಇರುತ್ತೆ. ನೋಡ್ಕೊಂಡು ಕಲ್ತ್ಕೊಳ್ರಿ. ಕಲಿಯೋ ಇಂಟ್ರೆಸ್ಟ್ ಇರ್ಬೇಕಷ್ಟೇ. ಕಲಿಯೋ ಇಂಟ್ರೆಸ್ಟ್ ಇದ್ರೆ ಎಲ್ಲಿ ಬೇಕಾದ್ರೆ ಬಂದು ಕಲಿಬೋದು. ಓಕೆ ಗುರುಜಿ, ರೆಡಿ ಆಯ್ತಾ ಗುರುಜಿ? ಎಸ್. ಸೊ ಮಾವಿನ ಹಣ್ಣಿನ ಸೀಕರಣೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಗುರುಜಿಯವರು ಅದ್ಭುತವಾದಂಥ ಮಾವಿನ ಹಣ್ಣಿನ ಸ್ವೀಕರಣೆ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಹಾಲು ಮತ್ತು ಸಕ್ಕರೆಯ ಉಪಯೋಗ ಇಲ್ಲದೆ ಯಾವ ರೀತಿ ಮಾಡಿದ್ದಾರೆ ಗುರೂಜಿಯವರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮಾವಿನ ಹಣ್ಣಿನ ಸೀಕರಣೆ ಮಾಡುವ ವಿಧಾನ: ಒಂದು ಬೌಲ್ಗೆ ಕತ್ತರಿಸಿದ ಮಾವಿನ ಹಣ್ಣು, ಬಾದಾಮಿ ಬೀಜದ ಹಾಲು, ಖರ್ಜೂರದ ಪೇಸ್ಟ್ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿ. ಈಗ ಮಾವಿನ ಹಣ್ಣಿನ ಸೀಕರಣೆ ಸವಿಯಲು ಸಿದ್ಧ. ಗುರುಜಿ, 2 ತರ ಮಾವಿನ ಹಾಕಿದೀವಿ ನಾವು. ಹೌದು, ಮಿಕ್ಸ್ ಆಗಿದೆ, ಬಾದಾಮಿ ಮತ್ತು ಇನ್ನೊಂದು ಮಿಕ್ಸ್ ಆಗಿದೆ. ಓಕೆ ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇನ್ನು ಸಾಕಷ್ಟು ಹೊಸ ಆರೋಗ್ಯದ ಅಡುಗೆ ನಮ್ಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ತಮ್ಮ ಹೆಸರು? ದತ್ತು ಕುಲಕರ್ಣಿ. ದತ್ತು ಕುಲಕರ್ಣಿ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ದಾವಣಗೆರೆಯಿಂದ. ಏನ್ ಮಾಡ್ಕೊಂಡಿದ್ದೀರಿ ಸರ? ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ. ಯಾವ ಬಿಸ್ನೆಸ್ ಸರ? ಶಾಪ್ ಇದೆ ಸರ್. ಮತ್ತೆ ಅಡಿಗೆ ಮಾಡೋದು ಯಾವ ಕಲ್ತ್ರಿ ಸರ? ನಮ್ಮ ಮನೆಯವರು ಹೇಳ್ಕೊಟ್ಟಿರ ಸರ್. ನಮ್ಮ ಮನೆಯವರು ಈ ಒಗ್ಗರಣೆ ಡಬ್ಬಿ ಫ್ಯಾನ್ ಅವರು, ಅವ್ರು ನೋಡ್ಬಿಟ್ಟು ಅವರು ಬರೋರಿದ್ರು, ಅವರಿಗೆ ಆಗಲ್ಲ, ಅದಕ್ಕೆ ನನಗೆ ಅವರು ಇದು ಮಾಡಿದ್ರು ಹೋಗಕ್ಕೆ. ನೀವೇ ಹೋಗಿ ಮಾಡಕ್ ಮುಡಿ ಏನ್ ನಿಮ್ಮ ಮನೆಯವ್ರ ಹೆಸರೇನ? ಕಲ್ಪನಾ ಅಂತ ಸರ್. ಕಲ್ಪ ಹೇಗೆ ಜ್ಞಾಪಿಸ್ಕೊಳ್ತಾ ಇದ್ದೀರಾ? ಇಲ್ಲ ಸರ್. ಒಬ್ಬರ ಹೆಸರು ಹೇಳ್ರಿ. ಇಲ್ಲ ಸರ್, ಅವ್ರ ತವ್ರ ಮನೆಯಲ್ಲಿ ಕಲ್ಪನಾ ಅಂತ ಇಟ್ಟಿದ್ದಾರೆ. ನಿಮ್ಮಲ್ಲ ಏನ್ ಕರೀತಾರೆ? ಜಯಲಕ್ಷ್ಮಿ ಅಂತ. ಎಷ್ಟು ವರ್ಷ ಆಯ್ತು ಮದುವೆ? ಇಲ್ಲ ಸರ್, ಅವ್ರು ಕಲ್ಪನಾ ಅಂತ ಹೇಳಿ ನಮ್ಮೂರ್ ಜನಕ್ಕೆ ಗೊತ್ತಾಗುತ್ತೆ. ಕಲ್ಪನಾ ಅವರೇ ಆಲಿಯಾ ಜಯಲಕ್ಷ್ಮಿ ಅವರೇ, ನಿಮ್ಮ ಯಜಮಾನರು ಬಂದಿದ್ದಾರೆ. ಏನ್ ಹೇಳ್ಕೊಟ್ಟಿದ್ದಾರೆ ಯಜಮಾನ್ರಿಗೆ? ನೀವು ಏನ್ ಹೇಳ್ಕೊಟ್ಟಿದ್ದಾರೆ? ರೈಸ್ ಕೇಸರಿ ಬಾತ್ ಸರ್. ಕೇಸರಿ ಬಾತ್ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ರವೆ ಹಾಕಿ ಮಾಡ್ತಾರೆ ಅಂತ. ನೀವು ರೈಸ್ ಹಾಕಿ ಮಾಡ್ತೀರಾ? ರೈಸ್ ಹಾಕಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ದತ್ತು ಕುಲಕರ್ಣಿ ಅವರ. ಹೌದು. ದತ್ತು ಕುಲಕರ್ಣಿ ಅವರು ರೈಸ್ ಕೇಸರಿ ಬಾತ್ ಮಾಡ್ತಾರಂತೆ. ರೈಸ್ ಕೇಸರಿ ಬಾತ್ ಮಾಡಕ್ಕೆ ಏನೇನು ತಂದಿದ್ದಾರೆ ಹೇಳಿ ಸರ್? ರೈಸ್ ಕೇಸರಿ ಬಾತ್ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿ, ಸಕ್ಕರೆ, ಒಣ ಕೊಬ್ಬರಿ, ಗೋಡಂಬಿ, ದ್ರಾಕ್ಷಿ, ಲವಂಗ, ತುಪ್ಪ, ಕುಂಕುಮ ಕೇಸರಿ, ಏಲಕ್ಕಿ ಪುಡಿ. ಸ್ವಲ್ಪ ತೊಳಿಬೇಕು. ತೊಳ್ಕೊಳ್ಳಿ, ತಗೊಳ್ಳಿ. ಅದಕ್ಕೆ ಯಾಕೆ ಭಯ? ನೀರು ಹಾಕದ? ನೀರು ಹಾಕಿ. ಅಡುಗೆ ಮಾಡ್ತೀರಾ ಮಲ್ಲಿ ಕುಲಕರ್ಣಿ ಅವರೇ? ಇಲ್ಲ ಸರ್, ಮಾಡಂಗಿಲ್ಲೇನಾ? ಅಂದ್ರೆ ಬ್ಯಾಚಲರ್ ಇದ್ದಾಗ ಮಾಡ್ತಿದ್ವಿ ಸರ್. ಯಾವ ಕಾಲದಲ್ಲ? ಇವಾಗ ನಮ್ಮ ಮನೆಯವರು ಒಂದೊಂದೇ ಕಲಿಸ್ಕೊಡ್ತಾ ಇದ್ದಾರೆ. ತಿರ್ಗಾ ಬ್ಯಾಚುಲರ್ ಆಗಕ್ಕ? ಅಲ್ಲ ಸರ್, ಕಲಿಯೋಕೆ.
ಇವಾಗಲೇ ಕಲ್ಸ್ಕೊಡ್ತಾ ಇದ್ದಾರಾ? ಒಗ್ಗರಣೆ ಡಬ್ಬಿ ನೋಡಿದ್ಮೇಲೆ ಹಾ ಹಾ ಅವರು ತುಂಬಾ ಇದಾಗಿದ್ದಾರೆ. ಈಗ ಓಕೆ, ಕಲ್ತ್ಕೊಳ್ಳಿ ಅಂತ ಹೇಳಿ ಇದು ಮಾಡಿದ್ದಾರೆ. ಒಳ್ಳೆ ಕೆಲಸ, ಕಲ್ತ್ಕೊಳ್ಳಿ. ಕುಕ್ಕರ್ಗೆ ರೈಸ್ ಹಾಕ್ತೀವಿ. ಎಷ್ಟು ನೀರು ಹಾಕ್ಬೇಕು ಇವಾಗ ಇದಕ್ಕೆ ನೀವು? ಅದು ಅಳತೆ 2 ಹಾಕ್ಬೇಕು ಸರ್. ಇವಾಗ ನಾವು ಎಷ್ಟು ಅಕ್ಕಿ ಹಾಕಿದೀವೋ ಅದ್ರ 2ರಷ್ಟು ನೀರು ಹಾಕ್ಬೇಕಾ? ನೀರು ಹಾಕ್ಬೇಕು. ಎಲ್ಲ ಬರ್ಕೊಂಬಂದಿದ್ದೀರಾ? ಜಾಬ್ ಇಟ್ಕೊಂಡು ಬರ್ಕೊಂಬಂದಿದ್ದೀರಲ್ಲ, ಟ್ರೈಲ್ ಬರ್ಬೇಕಾದ್ರೆ ಓದ್ತಾ ಇದ್ರಿ ಹಿಂಗೆ? ಎಲ್ಲ ಸರ್ ನೆನಪಿದೆ. ನೆನಪಿದೆಯಾ? ಓಕೆ. ಒಂದು ಅದು ಫುಲ್ ಹಾಕಿ ಸರ್. ಫುಲ್ ಹಾಕ್ಲಾ? ಫುಲ್ ಹಾಕಿ. ಓಕೆ, ಸಾಕಲ್ಲ? ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಬೇಕಾ? ಹಾಂ ಸರ್. ಏನೇನು ಅಡುಗೆ ಮಾಡ್ತೀರಾ? ಏನೇನು ಕಲ್ಸ್ಕೊಟ್ಟಿದ್ದಾರೆ ನಿಮಗೆ? ಟಿಫನ್ ಮಾಡ್ತೀವಿ ಸರ್. ಏನೇನು ಟಿಫನ್ ಮಾಡ್ತೀರಾ? ಅವಲಕ್ಕಿ, ಉಪ್ಪಿಟ್ಟು ಹಾಂ, ಗಿರ್ಮಿಟ್ಟು ಅವೆಲ್ಲ ಮಾಡ್ತೀರಿ? ಮಾಡ್ತೀವಿ ಸರ್. ಮೆಣಸಿನ್ಕಾಯಿ, ಗಿರ್ಮಿಟ್ಟು, ಫೇಮಸ್ ಸರ್ ಅದು. ಹಾಂ, ಬೆಣ್ಣೆ ದೋಸೆ, ದೋಸೆ ಗೀಸೆ ಇಲ್ಲ ಸರ್. ದೋಸೆ ಗೀಸೆ ದೋಸೆ ಅವ್ರು ಹಿಟ್ಟು ಕಲಿಸ್ಕೊಡ್ತಾರೆ, ಆಮೇಲೆ ದೋಸೆ ನೀವು ನಾವು ಮಾಡ್ತೀವಿ. ಮಾಡ್ತೀವಿ. ಒಳ್ಳೆ ಕೆಲಸ ಆಯ್ತು. ಕ್ಲೋಸ್ ಮಾಡೋಣ ಇದನ್ನ? ಕ್ಲೋಸ್ ಮಾಡಿ. ಎಷ್ಟು ವಿಷಲ್ ಕೂಗಬೇಕು? 3 ವಿಜಿಲ್ ಆಗುತ್ತೆ. 3 ವಿಷಲ್ ಬೇಕಾ ರೈಸ್ಗೆ? ಹಾಂ ಸರ್. ಓಕೆ, ಆಮೇಲೆ ಏನು ಮಾಡ್ಕೊಳ್ತೀರಾ ಇದಕ್ಕೆ? ಆಮೇಲೆ ಸ್ವಲ್ಪ ತೆಗೀರಿ ಸರ್. ತೆಗಿಬೇಕಾ? ನೀವು ಕರೆಕ್ಟಾಗಿ ಹೇಳ್ಬೇಕು ರೀ. ಕುಂಕುಮ ಕೇಸರಿ ಹಾಕ್ಬೇಕು ಸರ್. ನಿಧಾನಕ್ಕೆ ಹಾಕಿ. ಎಸ್, ಕುಂಕುಮದ ಕೇಸರಿ ಹಾಕಿ ಮುಚ್ತಾ ಇದೀವಿ ವಿಷಲ್ನ. 3 ವಿಷಲ್ ಕೂಗಬೇಕು. 3 ವಿಜಿಲ್ ಆಗುತ್ತೆ. ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ದಾವಣಗೆರೆಯಲ್ಲಿ? ನಮ್ದು ಶಾಪ್ ಇದೆ ಸರ್. ಬುಕ್ ಸ್ಟಾಲು, ಮೊಬೈಲ್ ಶಾಪು, ಓಹೋ. ಜೆರಾಕ್ಸು. ಎಲ್ಲಿ, ಯಾವ ಏರಿಯಾದಲ್ಲಿ? MCC A ಬ್ಲಾಕ್ ಸರ್. ಅಲ್ಲಿ ಮೆಡಿಕಲ್ ಕಾಲೇಜ್ ಎಲ್ಲ ಇದೆಯಲ್ಲ ಅಲ್ಲಿ? ಇಲ್ಲ ಸರ್, ಅದು ದೂರ ಆಗುತ್ತೆ ಸ್ವಲ್ಪ. ಸ್ವಲ್ಪ ದೂರ ದೂರ ಆಗುತ್ತೆ. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ? ನಡೀತು ಸರ್. ಮಕ್ಳೇನು ಮಾಡ್ತಾರೆ? ಒಬ್ಬನು ಅದೇ ನಮ್ಮ ಜೊತೆ ಬಿಸ್ನೆಸ್ ಮಾಡ್ತಾನೆ ಸರ್. ಇನ್ನೊಬ್ಬ BCom ಓದ್ತಾ ಇದ್ದಾನೆ ಸಣ್ಣವನು. ಓ, ದೊಡ್ಡವ್ರು ಏನು ಓದಿದ್ರು? ದೊಡ್ಡವನು ITI ಮುಗಿಸಿದೆ ಸರ್. ಓಕೆ, ಏನು ಹೆಸರು? ಇವಾಗ ಹರೀಶ್ ಅಂತ. ಎರಡನೇವ್ರ ಹೆಸರು? 2ನೇ ಹೆಸರು ದೀಪಕ್ ಅಂತ. ದೀಪಕ್ ಮತ್ತು ಹರೀಶ್ ಇಬ್ರು ಮಕ್ಕಳಿದ್ದಾರೆ? ಹೌದು ಸರ್. ಓಕೆ ಓಕೆ ಓಕೆ. ಅಂತೂ ಅಡುಗೆ ಮಾಡಕ್ಕೆ ನೀವು ಬಂದಿದ್ದೀರಾ ದಾವಣಗೆರೆಯಿಂದ, ನಮಗೆ ಭಾಳ ಖುಷಿ ಆಗ್ತದೆ. ಯೂಶಲಿ ಎಲ್ಲರೂ ಅನ್ಕೊಳ್ತಾರೆ ಹೆಂಗಸ್ರು ಅಡುಗೆ ಮಾಡ್ತಾರೆ, ಗಂಡಸರು ಬರೀ ತಿಂತಾರೆ ಅಂತ. ಕೆಲವು ಸರಿ ಚೇಂಜ್ ಆಗುತ್ತೆ. ಹೌದು ಸರ್. ಈ ಕಲಿಯೋ ಇಂಟ್ರೆಸ್ಟ್ ಇದೆಯಲ್ಲ ಇವಾಗಲೂ ಅಡುಗೆ, ಅದು ಇಂಪಾರ್ಟೆಂಟ್. ಹ್ಞೂ 3 ಸರಿ ವಿಷಲ್ ಆಗಿದೆ, ತೆಗೆದು ನೋಡೋಣವಾ? ನೋಡೋಣ ಸರ್. ತಣ್ಣಗಾಗಿದೆಯಲ್ಲ? ಹಾಗೆ ಆಹಾ ಹಾ ಹಾ ಆಗಿದೆಯಲ್ಲಪ್ಪ. ಕೇಸರಿ ಕಲರ್ ಅನ್ನ ಏನು ಮಾಡೋಣ ನೆಕ್ಸ್ಟು? ಸ್ಟವ್ ಚಣ? ಸ್ಟವ್ ಹಚ್ಚಿ ಸಣ್ಣ ಉರಿ ಇರಲಿ. ಆಯಿತು, ಸಣ್ಣ ಉರಿ ಇದೆ. ಏನು ಮಾಡೋದು? ಸಕ್ಕರೆ ಹಾಕೋಣ. ಡೈರೆಕ್ಟ್ ಸಕ್ಕರೆ ಹಾಕ್ಬಿಡೋದಾ? ಸಕ್ಕರೆ ಹಾಕೋ. ಓ, ಏನೋ ಒಂದು ದಾರಿ ಮಾಡ್ತೀರಿ ಇವತ್ತು ನೀವು. ಒಂದು ಅಕ್ಕಿಗೆ ಸ್ವೀಟ್ ಬೇಕಂದ್ರೆ 1.5 ಹಾಕೋಬೇಕು ಸರ್. ಓಕೆ. ಸ್ವೀಟ್ ಬೇಡ ಅಂದರೆ 1ಕ್ಕೆ 1 ಹಾಕೋಬೇಕು. ಇವಾಗ ನೀವು ಎಷ್ಟು ಹಾಕ್ತಾ ಇದ್ದೀರಾ? 1.5 ಹಾಕಿದ್ದೀವಿ. ಓ, ಸರಿ ಹೋಯ್ತು. ಸ್ವೀಟ್ ಹೇಗಿದ್ರೆ ಚೆನ್ನಾಗಿರುತ್ತೆ. ಹೌದು, ಸ್ವೀಟ್ ಖಾರ ಆಗಿರಬಾರ್ದು. ಸ್ವೀಟ್ ಕೇಸರಿ ಬಾತ ಇದು? ಹೌದು ಸರ್. ಪೊಂಗಲ್ ಅಲ್ಲ? ಪೊಂಗಲ್ ಅಲ್ಲ, ಇದು ಕೇಸರಿ ಬಾತು. ಕೇಸರಿ ಬಾತ್. ಅಂತೂ ಕೇಸರಿ ಕಲರ್ ಅಂತೂ ಬಂದಿದೆ. ಬಾತ್ ಬರುತ್ತೋ ಇಲ್ಲ ಗೊತ್ತಿಲ್ಲ, ಇದೇ ಕರೆಕ್ಟ್ ಬಾತ್ ಬಿಡಿ. ಒಳ್ಳೆ ಬಾಸುಮತಿ ಅಕ್ಕಿಗೆ ಇದು ಕೊಡಿ ಸರ್. ಏನು ಬೇಕು ಹೇಳಿ? ಗೋಡಂಬಿ ದ್ರಾಕ್ಷಿ ಕರಿಯಕ್ಕೆ ಕೊಡ್ತೀನಿ ತಗೊಳ್ಳಿ. ತೊಗೊಳ್ಳಿ, ಅದು ಸಣ್ಣಗೆ ಬೈತಾ ಇರಲಿ. ಹಾಂ ಸರ್. ಗೋಡಂಬಿ ದ್ರಾಕ್ಷಿ ಕರ್ಕೊಳ್ಳೋಕ್ಕೆ ಅಂತಾನೆ ಒಂದು ಇಟ್ಟಿದ್ದೀವಿ. ಹಾಂ. ಏನಾಗಿ ಕರ್ಕೊಳ್ತೀರಾ? ಹಾಕಿ. ಲವಂಗ ಸರ್. ಎಷ್ಟು ಹಾಕ್ತೀರಾ? ಲವಂಗ ಅಷ್ಟು ಇದಕ್ಕೆ ಒಂದು ಬೌಲ್ಗೆ ಒಂದು 8-10 ಹಾಕ್ಬೋದು ಸರ್. ಓ, ಹೌದಾ? 8-10 ಹಾಕಿ. ಚೆನ್ನಾಗಿ ಬರುತ್ತೆ ಸರ್. ನಿಮ್ಮಲ್ಲಿ ತಿಂದಿದ್ದೀರಾ? ಮಾಡಿದ್ದೀನಾ? ಮಾಡಿದ್ದೀವಿ ಸರ್. ಮಾಡಿದ್ದೀರಾ? ಮಾಡಿ ಸರ್. ನಾವು ಕಲರ್ ಉಪಯೋಗಿಸ್ತೀವಿ. ಹಾ. ಅದು ಚೆನ್ನಾಗಿ ಬರ್ತದೆ. ನಾವು ಕಲರ್ ಉಪಯೋಗಿಸಲ್ವಲ್ಲ? ಕಲರ್ ಉಪಯೋಗಿಸಲ್ಲ ನೀವು. ಹೌದೌದು. ಒಂದು ಸ್ವಲ್ಪ ಕಲರ್ ಕಡಿಮೆ ಬರ್ತದೆ. ಇವಾಗ ಇದು ಹಾಕೋಣ ಸರ್. ಇದನ್ನ ಹಾಕ್ತೀರಾ? ಇದು ಜಾಸ್ತಿ ಕರಿಬಾರ್ದು ಸರ್, ಉಬ್ಬಿ ಬಿಡುತ್ತೆ ಇದು. ಓಕೆ, ಉಬ್ಬುರೆ ಚೆನ್ನಾಗಿರಲ್ವಾ? ಚೆನ್ನಾಗಿರಲ್ಲ ಸರ್, ಹಂಗೆ ಹಾಕ್ಬೇಕು ಆ್ಯಕ್ಚುಲಿ. ಓಹೋ, ಏನೋ ಹೊಸ ವಿಧಾನ ತೋರಿಸ್ತಾ ಇರಪ್ಪ ದಾವಣಗೆರೆಯಿಂದ ಬಂದ್ಬಿಟ್ಟು ನೀವು. ಏಲಕ್ಕಿ ಪುಡಿ ಸರ್. ಕೊಬ್ಬರಿ ತುರಿ ಒಂದು ಹಾಕ್ಬೇಕೇನಲ್ಲ? ಹಾಕ್ಬೇಕು ಸರ್. ಇನ್ನು ಕುದೀತಾ ಇರಬೇಕಾ? ಸಾಕಾ ಇಷ್ಟೇನೆ ಇದು? ಇಲ್ಲ ಸರ್, ಗಟ್ಟಿ ಆಗ್ಬೇಕು ಅದು. ಪೂರ್ತಿ ಗಟ್ಟಿ ಆಗುತ್ತಾ? ಇಲ್ಲಾಂದ್ರೆ ನೀರು ಆಗ್ಬಿಡುತ್ತೆ ಅದು. ಓಕೆ, ಸಕ್ಕರೆ ಬಿದ್ದಿರೋದ್ರೆ ಸ್ವಲ್ಪ ನೀರು ಹಾಕ್ಬೋದಲ್ವಾ? ಇಲ್ಲ ಸರ್, ಸಕ್ಕರೆ ಪಾಕ ಗಟ್ಟಿ ಆಗುತ್ತೆ. ಓಕೆ ಓಕೆ. ಹಾಂ.
ನಮ್ಮ ಮಿಸ್ಸಸ್ ಒಗ್ಗರಣೆ ಡಬ್ಬೆ ಬಂದರೆ 1 ಅವರ್ ಬಿಟ್ಟು ಹೇಳಲ್ಲ ಸರ್ ಟಿ ವಿ ಮುಂದೆ. ಹೌದೇನಾ? ಆದರೆ ಅವರು ನಾನ್ ವೆಜ್ ಮಾಡ್ತಾ ಇದ್ರು ಕೂಡ ನೋಡ್ತಾ ಇರ್ತಾರೆ. ಅದೇ ಥರ ವೆಜ್ ಮಾಡ್ಕೋಬೋದು ಅಂತ. ಗ್ರೇವಿ ಏನು ಬರುತ್ತೆ Yes. ಅದು ವೆಜಿಟೇಬಲ್ ಹಾಕಿ ಮಾಡ್ತಾರೆ. ಆಫ್ ಮಾಡಲ್ಲ ಸರ್. ಹೌದು, ಆ ರುಚಿ ನೋಡ್ಬಿಟ್ರೆ ಒಂದ್ಸರಿ ನಾನ್ ವೆಜ್ನ ಎಲ್ಲರಿಗೂ ಹಂಗೇನೇನೆ. ಕೊಬ್ಬರಿ ಹಾಕಿದ ತಕ್ಷಣ ಗಟ್ಟಿ ಆಗುತ್ತದೆ. ಅಂತೂ ನಿಮ್ಮ ಹೆಂಗಸರು ನಿಮ್ಮನ್ನ ಕಳಿಸಿ ನಿಮ್ಮ ಕೈಲಿ ಅಡುಗೆ ಮಾಡಿಸ್ತಾ ಇದ್ದಾರೆ ಕುಲಕರ್ಣಿಯವರೇ ಅಂದರೆ. ಕೇಸರಿ ಬಾತ್ ತಕ್ಷಣ ರವೆ ಹಾಕಿ ಮಾಡ್ತೀವಿ ಅಂತ ನೀವು ಅನ್ಕೊಂಡಿರ್ತೀರಾ? ದಾವಣಗೆರೆಯಿಂದ ನಮ್ಮ ಸ್ನೇಹಿತರು ಬಂದು ಅದ್ಭುತವಾಗಿರುವಂಥ ಒಂದು ಅನ್ನನೇ ಹಾಕಿ ಕೇಸರಿ ಬಾತ್ ಮಾಡ್ಬೋದು ಸರ್. ನಾನು ಅನ್ಕೊಂಡೆ ಅನ್ನ ಹಾಕಿ ಮಾಡಿದ್ರೆ ಪೊಂಗಲ್ ಆಗ್ಬಿಡಲ್ವೇನ್ರಿ ಅಂತ. ಇಲ್ಲ ಸರಿ, ಸ್ವಲ್ಪ ಬೇರೆ ಥರ ಇರುತ್ತೆ ಅಂತ ಹೇಳಿದ್ದಾರೆ. ಪೊಂಗಲ್ ತಿಂದಿದ್ದೀರಾ ನೀವು? ತಿಂದಿದ್ದೀವಿ ಸರ್. ಅದು ಹೆಂಗಿರುತ್ತೆ? ಇದಕ್ಕಿನ ಬೇರೆ ಇರುತ್ತೆ ಅದು? ಅದು ಖಾರ ಇರುತ್ತೆ ಸರ್. ಪೊಂಗಲ್ ಪೊಂಗಲ್ ಸಿಹಿ ಪೊಂಗಲ್ ರೀ? ಸಿಹಿ ಪೊಂಗಲ್ ಇಲ್ಲ ಸರ್, ಇದು ಬೇರೆ ಥರ ಇರುತ್ತಾ? ಇದು ಬೇರೆ ಥರ ಇರುತ್ತೆ. ಇದಕ್ಕೆ ಹಾಕೋರು ಎಸೆನ್ಸು ಹಾಕ್ತಾರೆ ಸರ್. ಇನ್ನು ಅದು ಟೇಸ್ಟ್ ಬರುತ್ತೆ. ಓಕೆ. ಪೈನಾಪಲ್ ಎಸೆನ್ಸು ಅದು ಹಾಕ್ಬೋದು. ಓಕೆ 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 ಓಕೆ. ಪೈನಾಪಲ್ ಕೇಸರಿ ಬಾತ್, ಪೈನಾಪಲ್ ರೈಸ್ ಬಾತ್. ರೈಸ್ ಬಾತ್ ಆಯ್ತಾ ಕುಲಕರ್ಣಿಯವರೇ? ಆಯ್ತು ಸರ್. ಆಫ್ ಮಾಡೋಣ ಸ್ಟವ್ನ? ಮಾಡಿ ಸರ್. ಒಳ್ಳೆಯವರೇ, ರೈಸ್ ಕೇಸರಿ ಬಾತ್ ರೆಡಿಯಾಗಿದೆ. ಟೇಸ್ಟ್ ನೋಡಿಬಿಟ್ಟು ಹೇಳಿ. ಥ್ಯಾಂಕ್ ಯು ಸರ, ಥ್ಯಾಂಕ್ ಯು. ದಾವಣಗೆರೆಯಿಂದ ಬಂದಂಥ ನಮ್ಮ ಆತ್ಮೀಯ ಗೆಳೆಯರು ಅದ್ಭುತವಾಗಿರುವಂಥ ರೈಸ್ ಕೇಸರಿ ಬಾತನ್ನು ಮಾಡಿ ತೋರಿಸಿದ್ದಾರೆ. ಏನು ದಾವಣಗೆರೆ ಸಿಗುತ್ತಾ ಹೋಟ್ಲ್ ಗಿಟ್ಲಲ್ಲಿ ಇದು? ಇಲ್ಲ ಅಲ್ಲ? ಇಲ್ಲ ಸರ್, ನಿಮ್ಮ ಮನೆ ಸ್ಪೆಷಲ್ ಇದು? ಸ್ಪೆಷಲ್. ಓಕೆ, ದಾವಣಗೆರೆಯ ಸ್ಪೆಷಲ್ ರೈಸ್ ಕೇಸರಿ ಬಾತನ್ನು ಮಾಡಿ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ರೈಸ್ ಕೇಸರಿ ಬಾತ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಅಕ್ಕಿ, ನೀರು, ಕುಂಕುಮ ಕೇಸರಿ ಹಾಕಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ತಣ್ಣಗಾದ ನಂತರ ಸಕ್ಕರೆ ಹಾಕಿ ಕಲಸಿ ಬೇಯಲು ಬಿಡಿ. ಒಂದು ಪ್ಯಾನ್ಗೆ ತುಪ್ಪ, ಲವಂಗ, ಗೋಡಂಬಿ, ದ್ರಾಕ್ಷಿ ಹಾಕಿ ಹುರಿದು ಕುಕ್ಕರ್ಗೆ ಹಾಕಿ ನಂತರ ಏಲಕ್ಕಿ ಪುಡಿ, ಒಣಕೊಬ್ಬರಿ, ತುಪ್ಪ ಹಾಕಿ ಕಲಸಿದರೆ ರೈಸ್ ಕೇಸರಿ ಬಾತ್ ಸವಿಯಲು ಸಿದ್ಧ. ಚೆನ್ನಾಗಿದೆ. ಅಂದರೆ ಪೊಂಗಲ್ ಅಂತ ಹೇಳ್ಬೋದು, ಸಕ್ಕರೆ ಪೊಂಗಲ್ ಹಿಂಗೆ ಇರುತ್ತೆ. ಪೊಂಗಲ್ಗೆ ಏನು ವ್ಯತ್ಯಾಸ ಇದೆ? ನಾವು ಪೊಂಗಲ್ ತಿಂದಿಲ್ಲ, ಹೇಗೆ? ನಾವು ಇದೇ ತಿನ್ನೋ ಸರ್, ರೈಸ್ ಕೇಸರಿ ಬಾತ್ ಅಂತೇಳಿ. ಪೊಂಗಲ್ ಅಂದರೆ ಖಾರ ಪೊಂಗಲ್ ತಿಂದಿವಿ ಸರ್. ಸಿಹಿ ಪೊಂಗಲ್ ತಿಂದಿಲ್ವಾ? ಸಿಹಿ ಪೊಂಗಲ್ ತಿಂದಿಲ್ಲ. ಅಯ್ಯೋ, ಜನವರಿ 15ನೇ ತಾರೀಕು ಸಂಕ್ರಾಂತಿ ಸ್ಪೆಷಲ್ ಪ್ರೋಗ್ರಾಮ್ ನೋಡಿ. ಆ ಸಂಕ್ರಾಂತಿ ಸ್ಪೆಷಲ್ ಪ್ರೋಗ್ರಾಮಲ್ಲಿ ಪೊಂಗಲ್ ಮಾಡೋದು ತೋರಿಸಿದ್ವಿ. ಹಾಂ, ಇದು ಸೇಮ್ ಹಂಗೇನೇ ಇದೆ, ಹಂಗೆ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಏನೋ ಹೆಸರು ಬೇರೆ, ಕಲರ್ ಬೇರೆ. ಓಕೆ, ಒಂದ್ಸರಿ ಟ್ರೈ ಮಾಡ್ಕೊಂಡು ತಿನ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದಾವಣಗೆರೆಯಿಂದ ಬಂದು ಒಂದು ರೈಸ್ ಕೇಸರಿ ಬಾತ್ ಅನ್ನು ತೋರಿಸಿದಂಥ ದತ್ತು ಕುಲಕರ್ಣಿ ಅವರಿಗೆ ಜೀ ಕನ್ನಡದ ಪರವಾಗಿ ನಿಮಗಲ್ಲ, ಜಯಲಕ್ಷ್ಮಿ ಆಲಿಯಾಸ್ ಕಲ್ಪನಾಗೆ ನಮಸ್ಕಾರ. ಸುಚಿತ್ರಾ ನಮಸ್ಕಾರ. ನೋಡಿ ಮತ್ತೆ ಸುಚಿತ್ರಾ, ಆರಾಮೇನ್ರಿ? ಆರಾಮ್. ಏನ್ ನಮ್ನೆಲ್ಲ ಕೂಲ್ ಮಾಡಕ್ ಬಿಟ್ಟಿದ್ದೀರಪ್ಪ. ಕೂಲ್ ಸಮ್ಮರ್. ಓಕೆ, ಕೂಲ್ ಸಮ್ಮರ್ ಅಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದೀರಾ? ಮಲಾಯ್ ಕುಲ್ಫಿ. ಮಲಾಯ್ ಕುಲ್ಫಿನೇ ಮಾಡ್ತೀರಾ? ಅದೇ ಕುಲ್ಫಿ ಯೆಲ್ಲೋ ಕಲರು? ಹೌದು, ಸ್ಟಿಕ್ಸ್ ಅಲ್ಲಿ. ಓಕೆ 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 ಕುಲ್ಫಿ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ ಮೇಡಮ್. ಮಲೈ ಕುಲ್ಫಿ ಬೇಕಾಗುವ ಸಾಮಗ್ರಿಗಳು: ಕೆನೆ ಭರಿತ ಹಾಲು, ಕಂಡೆನ್ಸ್ಡ್ ಮಿಲ್ಕ್, ಮೈದಾ ಹಿಟ್ಟು, ಸಪ್ಪೆ ಖೋವಾ, ಪಿಸ್ತಾ, ಏಲಕ್ಕಿ ಪುಡಿ. ಓಕೆ, ಇವಾಗ ಏನೇನು ಮೆಜರ್ಮೆಂಟ್ ಅಂತ ಹೇಳಿದ್ರೆ ಬರ್ಕೊಳ್ತೀವಿ ನಾವು, ಹೇಳಿ. ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ಐಸ್ ಕ್ರೀಮ್ಸ್ಗೆ ಫುಲ್ ಕ್ರೀಮ್ ಹಾಲು ತಗೋಬೇಕು. ಕೆನೆ ಭರಿತ ಹಾಲು ಇಲ್ಲಿ ನಾನು 4 ಕಪ್ ಹಾಲು ತಗೊಂಡಿದ್ದೀನಿ. ಓಕೆ. ಒಂದು ಫುಲ್ ಟಿನ್ 400 ಗ್ರಾಮ್ ಅಷ್ಟು ಕಂಡೆನ್ಸ್ ಮಿಲ್ಕ್. ಓಕೆ. 1 ಟೇಬಲ್ ಸ್ಪೂನ್ ಮೈದಾ. ಓಕೆ. 100 ಗ್ರಾಮ್ಸ್ ಕೋವಾ, 100 ಗ್ರಾಮ್ ಕೋವಾ. ಓಕೆ. ಇದು 1/4 ಚಮಚದಷ್ಟು ಏಲಕ್ಕಿ ಪುಡಿ. ಇದು ಗಾರ್ನಿಷ್ಗೆ ಪಿಸ್ತಾ. ಓಕೆ, ಹಾಕ್ಬಿಡಿ ನೋಡೋಣ. ಓಹೋ ಓಹೋ, ಎಷ್ಟು ಹಾಲು? 4 ಕಪ್ ಅಷ್ಟು ಹಾಲು? 4 ಕಪ್ ಹಾಲು. ಓಕೆ 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 ಓಕೆ. ಹಾಲು ಕಾಯ್ದಿದೆ ಇದು ಆಲ್ರೆಡಿ. ಓಕೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಹಾಲು ಗಟ್ಟಿ ಬರಬೇಕು, ಕ್ಯಾರಮಲೈಸ್ ಹಾಕ್ಬೇಕು ಇದಕ್ಕೆ. ಇದಕ್ಕೂ ಸಹ ನಾವು ಕೆನೆ ಭರಿತ ಹಾಲನ್ನು ತಗೊಂಡಿದ್ದೀವಲ್ಲ? ಎನಿ ಐಸ್ ಕ್ರೀಮ್ಸ್ ಕೆನೆ ಭರಿತ ಹಾಲು ತಗೊಂಡ್ರೆ ನಿಮಗೆ ಥಿಕ್ ಆಗಿ ಬರುತ್ತೆ, ಮತ್ತೆ ರುಚಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಓಕೆ 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 ಓಕೆ. ಎಷ್ಟು ನಿಮಿಷ ಇದನ್ನು ಕುದಿಸ್ಬೇಕಾಗುತ್ತೆ? ನಾನು ಹೇಳ್ತೀನಿ, ಇದಕ್ಕೆ ಇನ್ನ ಕೋವಾ ಮಿಕ್ಸ್ ಮಾಡಬೇಕು. ಇದಕ್ಕ ಕಂಡೆನ್ಸ್ ಮಿಲ್ಕ್ ಹಾಕಬೇಕು. ಓಕೆ. ಎಲ್ಲ ಒಂದು 30 to 35 ಮಿನಿಟ್ಸ್ ಅದು ಗಟ್ಟಿ ಬರಬೇಕು. ಈ ಕಂಡೆನ್ಸ್ ಮಿಲ್ಕ್ ನ ಬೇರೆ ಲೋಕಲ್ ಮಾಡೋರೆಲ್ಲ ಕಂಡೆನ್ಸ್ ಮಿಲ್ಕ್ ಹಾಕಿ ಮಾಡ್ತಾರ ಸುಚಿತ್ರಾ?
ಶುಗರ್ ಹಾಕೋಬಹುದು. ಎಸ್, ಶುಗರ್ ಹಾಕಿ ಮಾಡ್ಬಿಡ್ತಾರೆ. ಶುಗರ್ ಹಾಕೋಬಹುದು. ಓಕೆ ಓಕೆ. ಇನ್ಸ್ಟೆಡ್ ಆಫ್ ಶುಗರ್ ಇದು ವಿತ್ ಮಿಲ್ಕ್ ಸಾಲಿಡ್ಸ್ ಇರುತ್ತೆ. Okay. ಸ್ವೀಟ್ಸ್ಗೆ ಎಸ್ಪೆಷಲ್ ಟೇಸ್ಟ್ ಆರ್ಡಿನರಿ ಶುಗರ್ ಹಾಕೋದಕ್ಕಿಂತ ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಜಾಸ್ತಿ ಬರುತ್ತೆ. ಅಕಸ್ಮಾತ್ ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂದ್ರೂ ಶುಗರ್ ಹಾಕೋಬಹುದು. ಓಕೆ ಓಕೆ. ಹಾಲು ಕುದೀತಾ ಇದೆ. ಕಂಡೆನ್ಸ್ ಮಿಲ್ಕ್ Condensed milk. 4 ಇದು ಹಾಕಿರಿ, 1 ಇದು. ಇಲ್ಲ, ಇದು 1 ಟಿನ್ ಅಂತ 400 ಗ್ರಾಮ್ಸ್ ಇದೆ. ಅಲ್ಲಮ್ಮ, ಇವಾಗ ನಾವು 4 ಹಾಲು ಹಾಕಿದ್ರೆ 4 ಕಪ್, ಇದು 1 ಕಪ್. 1 ಕಪ್. ಎಸ್. ಓಕೆ, ಅಂದ್ರೆ ನಾನೇನ್ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಇದನ್ನ ಹಾಕೊಂಡ್ರೆ ಸಕ್ಕರೆನ ಬೆರೆಸುವಂತ ಅವಶ್ಯಕತೆ ಇರೋಲ್ಲ. ಇಲ್ಲ ನಾನು ಸಕ್ಕರೆ ಹಾಕೋದಿಲ್ಲ. ಓಕೆ ಕಂಡೆನ್ಸ್ ಮಿಲ್ಕ್ ಏನ್ ಹಾಕ್ತೀವಿ ಅದೇನೆ. ಓಕೆ. ಎಷ್ಟು ನಿಮಿಷ ತಿರ್ಗಾ ಇದು ಕುದಿಬೇಕಾ? ಗಟ್ಟಿ ಬರ್ಲಿ. ಓಕೆ. ಇದು ಕೋವಾ ಎಷ್ಟಿದೆ? 100 ಗ್ರಾಮ್ ಕೋವಾ. ಓಕೆ. ಆಕ್ಚುಲಿ ಎಲ್ಲಾರು ಕುಲ್ಫಿಗೆ ಕೋವಾ ಹಾಕೋದಿಲ್ಲ. ಡಿಫ್ರೆಂಟ್ ಇದ್ರಲ್ಲೂ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ. Okay. ಬಟ್ ಕೋವಾ ಹಾಕಿದ್ರೆ ಒಳ್ಳೆ ರುಚಿ ಚೆನ್ನಾಗಿ ಬರುತ್ತೆ. ಏಯ್, ನಮ್ ಸ್ಕೂಲ್ ಮುಂದೆ ಎಲ್ಲ ಮೊದಲು ಕೋವಾ ಸ್ವಲ್ಪ ಹಾಕ್ಬಿಟ್ಟು ಅದೇನೋ ಹಾಲು ಇಟ್ಕೊಂಡು ಇದ್ಬಿಟ್ಟು ಪಟ್ ಅಂತ ಕೊಡೋರಿ. ಇಲ್ಲ, ಬರೀ ಫ್ರೆಶ್ ಕ್ರೀಮ್ ಹಾಕ್ತಾರೆ. ಇಲ್ಲ ಕೋವಾ ಹಾಕಿದ್ರೆ ಒಳ್ಳೆ ಟೇಸ್ಟ್. ಅದೆಲ್ಲ ನೀವು ಲೇಟೆಸ್ಟ್ ಹೇಳ್ತಾ ಇದ್ದೀರಿ. ನಾನು ಸ್ಕೂಲ್ ಟೈಮಲ್ಲಿ ಹೇಳ್ತಾ ಇದ್ದೀನಿ. ಹಳೇದು ಹೆಂಗೆ ಅಂದ್ರೆ ಇಷ್ಟು ಮೋಲ್ಡ್ಸ್ ಇರೋದು. ಫಸ್ಟ್ ಈ ಕೋವಾ ಸ್ವಲ್ಪ ಹಾಕೋರು, ಒಂದು ಬಾಟಲ್ ಹಾಲು ಇಟ್ಕೊಂಡು ಹಾಲು ಹಾಕೋರು, ಒಂದು ಕಡ್ಡಿ ಚೂಚಿಟ್ಟಿರೋರು 10 ನಿಮಿಷಕ್ಕೆಲ್ಲ ಅವ್ರನ್ನ ಕೊಡ್ತಾರೆ. ಅವ್ರು ಗೊತ್ತಾ ನಿಮ್ಗೆ? ಕೋವಾ ಹಾಕ್ತಾ ಇದೀನಿ. Okay. ಕೋವಾ ಹಾಕಿದಾಗ ಗಂಟೆಗಳಾಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. Okay. ಅದನ್ನ ಬ್ಲೆಂಡ್ ಮಾಡ್ಕೋಬಹುದು. ಓಕೆ. ಎಲ್ಲ ಬೇರೆ ಐಸ್ ಕ್ರೀಮ್ಸ್ ಎಲ್ಲ ಬೇಗ ಮಾಡಬಹುದು. Okay. ಕುಲ್ಫಿ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ಇದು ಕುಕಿಂಗ್ ಟೈಮ್. ಹೌದಾ? ಹೌದು. Okay. ಯಾಕಂದ್ರೆ ನಾನು ಹೇಳಿದೆ ಹಾಲು ಕ್ಯಾರಮಲೈಸ್ ಆಗಬೇಕು, ಗಟ್ಟಿ ಬರಬೇಕು ನಮಗೆ ಹಾಲು. ಒಂದು 35 ಮಿನಿಟ್ಸ್ ಹಿಡಿಯುತ್ತೆ. 30 to 35 ಮಿನಿಟ್ಸ್. Okay. ಇಷ್ಟು ಗಟ್ಟಿ ಬರೋದಕ್ಕೆ. ಕಲರು ಚೇಂಜ್ ಆಗುತ್ತೆ. ಓಕೆ, ಎಲ್ಲ ಬ್ರೌನಿಶ್ ಬರ್ಬೋದಲ್ಲ? ಕೋವಾ ಕಲರ್ ಏನ್ ನೋಡಿದ್ರಿ ಆ ಕಲರ್ ಹಾಕ್ಬೇಕು ಹಾಲು. ಓಕೆ, ಅಂದ್ರೆ ಕುದಿಸ್ತಾ ತಿರುಗಿಸ್ತಾ ಇರಬೇಕು. ತಿರುಗಿಸ್ತಾ ಇರ್ಬೇಕು. ಇನ್ನೇನ್ ಹಾಕ್ಬೇಕು? ಮೈದಾ. ಕುಲ್ಫಿ ಮೈದಾ ಹಾಕ್ತೀರೇನ್ರಿ? 1 ಸ್ಪೂನ್ ಅಷ್ಟೇ. 1 ಸ್ಪೂನಾ? 1 ಟೇಬಲ್ ಸ್ಪೂನು. ಓಕೆ. ತಿಕ್ಕಾಗಿ ಬರುತ್ತೆ ಇದು. ಹಾಕಿ ಹಾಕಿ ಹಾಕಿ. 1 ಟೇಬಲ್ ಸ್ಪೂನ್ ಮೈದಾ ಅಷ್ಟೇನಾ? ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕಿ. 1 ಸ್ಪೂನು ಮೈದಕ್ಕೆ ಸ್ವಲ್ಪ 1 ಸ್ಪೂನ್ ಹಾಲು ಹಾಕಿ ಕಲಸ್ಕೊಂಡು ಹಾಕೋದು, ಗಟ್ಟಿ ಬರೋಕ್ಕೋಸ್ಕರ. ಗಟ್ಟಿ ಬರೋಕ್ಕೋಸ್ಕರ. Yes. ಡೈರೆಕ್ಟ್ ಆಗಿ ಅದಕ್ಕೆ ಹಾಕಿದ್ರೆ ನಾವು ಕಾರ್ನ್ಫ್ಲೋರ್ ಹಾಕೋಬೋದಲ್ಲ? ಕಾರ್ನ್ಫ್ಲೋರು ಹಾಕ್ತಾರೆ. ಓಕೆ. ಕಾರ್ನ್ಫ್ಲೋರು ಹಾಕೋಬಹುದು. ಡೈರೆಕ್ಟ್ ಆಗಿ ಜಾಸ್ತಿ ಹಾಲು ಹಾಕ್ದಾಗ ಗಂಟೆಗಳಾಗುತ್ತೆ. ಓಕೆ. ಇದರಲ್ಲೇ ಸ್ವಲ್ಪ ಕಲಿಸ್ಬಿಟ್ಟು ಹಾಕಿ. ಹಾಲು ಉಕ್ಕಿದ್ರೆ ಇವಾಗ ಉಕ್ಕುತ್ತಲ್ಲ? ಉಕ್ಕಬಾರದು, ತಿರುಗಿಸ್ತಾ ಇರಬೇಕು. ಓಹೋ, ಸಕ್ಕತ್ ಕೆಲಸ ಕೊಡ್ತೀರಿ ನಮ್ಗೆ ರೀ. ಈ ಕುಲ್ಫಿನೂ ಬೇಡ, ತಿರ್ಸೋದು ಬೇಡ ಅನ್ಸುತ್ತಪ್ಪ. ಇಷ್ಟೊಂದು ಅರ್ಧ ಗಂಟೆಗೆ ತಿರ್ಸ್ಬೇಕಲ್ಲ? ಅರ್ಧ ಗಂಟೆ ಹಾಕ್ಬೇಕಿದು. ಇಷ್ಟು ಗಟ್ಟಿ ಬಂದಿದ್ರೆ ಇನ್ನೂ ಗಟ್ಟಿ ಬರ್ಬೋದಾ? ನಾವು ಎಷ್ಟು ಬೇಕೋ ಅಷ್ಟು ಗಟ್ಟಿ ಬರ್ಸ್ಕೋಬೋದಲ್ಲ? ಕ್ಯಾರಮಲೈಸ್ ಆಗ್ಬೇಕದು. Okay. ಕಲರ್ ಚೇಂಜ್ ಆಗಬೇಕು. Okay. ಮತ್ತೆ ಫ್ಲೇಮ್ ಅಷ್ಟೇ ಮೀಡಿಯಂ ಫ್ಲೇಮ್, ಲೋ ಟು ಮೀಡಿಯಂ ಫ್ಲೇಮು. Okay. 30 to 35 ಮಿನಿಟ್ಸ್ ಗಟ್ಟಿ ಮಾಡಬೇಕು. ಓಕೆ. ಹೈ ಫ್ಲೇಮ್ ಅಲ್ಲಿ ಮಾಡಬಾರ್ದು. ಫುಲ್ ಬ್ರೌನ್ ಕಲರ್ ಬರುತ್ತೆ ಹಾಲು, ನಿಮ್ಗೆ ಗೊತ್ತಾಗುತ್ತೆ. ಹಿಂಗೆ ಅಂದಾಗ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಅಷ್ಟೊಂದು ಗಟ್ಟಿ ಬೇಕಾಗಿಲ್ಲ ಯೂಶಲಿ, ಯಾಕಂದ್ರೆ ನೀರನ್ನೇ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಅದು ಐಸಾಗಿ ಬರುತ್ತೆ. ಇದು ಸಾಕು. ರುಚಿ ನಮಗೆ ಚೆನ್ನಾಗಿ ಬರುತ್ತೆ ಗಟ್ಟಿ ಮಾಡಿದಷ್ಟು. ಬ್ರೌನ್ ಕಲರ್ ನಾನು ಹೇಳಿದ್ನಲ್ಲ, Okay. ಕ್ಯಾರಮಲೈಸ್ ಆಗಬೇಕು ಅಂತ. Okay. ನಾನು ಅದೇ ಟೈಮಿಂಗ್ ಹೇಳಿದ್ದೀನಿ, ಅರ್ಧ ಗಂಟೆ. ಓಕೆ. ಮೀಡಿಯಂ ಟು ಲೋ ಫ್ಲೇಮ್, ಹೈ ಫ್ಲೇಮ್ ಇರಬಾರ್ದು. ಕೋವಾ ಹಾಕಿರ್ತೀವಿ. Okay. ತಿರುಗಿಸ್ತಾನೆ ಇರಬೇಕು. 30 to 35 ಮಿನಿಟ್ಸ್ ಅದು ಗಟ್ಟಿ ಬರಬೇಕು. ಸಾಕಲ್ಲ? ಆಫ್ ಮಾಡ್ಕೊಂಡಿದ್ದೀನ? ಆಫ್ ಮಾಡಿ ತಣ್ಣಗಾಗ್ಬೇಕಿದು. ತಣ್ಣಗಾಗ್ಬೇಕಾ ಇದನ್ನ? ತಣ್ಣಗಾದ್ಮೇಲೆ ಏನ್ ಮಾಡೋದು? ಬ್ಲೆಂಡ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಕೋವಾ ಹಾಕಿರೋದ್ರಿಂದ ಗಂಟುಗಳಾಗುತ್ತೆ. Okay. ಮತ್ತೆ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬ್ಲೆಂಡ್ ಮಾಡೋದ್ರಿಂದ. ತಣ್ಣಗಾಗಿದೆಯಾ ಸುಚಿತ್ರ ಇದು? ಇದಕ್ಕೆ ಕುಲ್ಫಿಗೆ ಇಲೈಚಿ ಫ್ಲೇವರ್ ಇರಬೇಕು. ಹೌದಾ? ಆವಾಗಲೇ ಕುಲ್ಫಿ ಚೆನ್ನಾಗಿರೋದು. ಓಕೆ ಓಕೆ. ಅದರಿಂದ ನಾನು ಏಲಕ್ಕಿ ಪುಡಿ ಹಾಕ್ತೇನೆ. ಹಾಕಿ ಸಾಕ 1 ಸ್ಪೂನು? ಸಾಕು. ಎಷ್ಟು ಕುಲ್ಫಿ ಆಗುತ್ತೆ ಇದ್ರೊಳಗಡೆ? ಕಾಸ್ಟ್ಲಿ ಕುಲ್ಫಿ ಸುಚಿತ್ರ ನೀವು ಮಾಡ್ತಾ ಇರೋದು. ಎಷ್ಟಾಗುತ್ತೆ ಕುಲ್ಫಿ? ಒಂದು 15 ಆಗುತ್ತಾ? 15 ಎಲ್ಲ ಆಗಲ್ಲ. ಅದು 10 ಆಗುತ್ತಾ? 8ರಿಂದ 10 ಆಗ್ತದೆ. 8ರಿಂದ 10 ಆಗುತ್ತಾ? ಓಕೆ. ಮತ್ತೆ ಇನ್ನೇನು ಹಾಕ್ಬೇಕು ಇದಕ್ಕೆ? ಅಷ್ಟೇ, ಏಲಕ್ಕಿ ಪುಡಿ ಹಾಕಿದ್ದೀನಿ, ಚೆನ್ನಾಗಿ ಬ್ಲೆಂಡ್ ಮಾಡ್ಬಿಡ್ತೀನಿ. ಮಾಡ್ಬಿಡಿ 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 ಮಾಡಿ. ಆಯ್ತಾ? ಹಾಗೆ. ಬನ್ನಿ 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 ಬನ್ನಿ, ಕುಲ್ಫಿ ತಿನ್ಲೇಬೇಕು, ಬನ್ರಿ ಬೇಗ. ರೆಡಿನಾ? ಏನು ಮಾಡ್ಬೇಕು ಇವತ್ತು ಇದಕ್ಕೆ? ಚಿಲ್ ಮಾಡಿ, ತಣ್ಣಗೆ ಮಾಡಿ ಹೋಲ್ಸ್ಗೆ ಹಾಕೋದು. ಓಕೆ, ಹಾಕೊಳ್ಳಿ. ಬೇಜಾರು ಮಾಡ್ಬೋದು ಸುಚಿತ್ರ. 20 ಐಸ್ ಕ್ರೀಮ್ ಮಾಡ್ಬೋದ್ರಿ? ಅಲ್ಲ, ಡಿಪೆಂಡ್ಸ್ ಮೋಲ್ಡ್ಸ್ ಮೇಲೆ ಅದು. ಈ ತರ ಮೋಲ್ಡ್ ಕೊಟ್ರೆ ದೊಡ್ಡದು 20. ಒಂದಕ್ಕೆ ಇದು 40 ರೂಪಾಯಿ ಅನ್ಸುತ್ತೆ ಕಾಣುತ್ತಲ್ಲ ಇದು? ಹೌದು.
ಇದು ತೆಗಿಬೇಕಾದ್ರೆ ಹಂಗೆ ಈಸಿಯಾಗಿ ಬರುತ್ತಾ ಕುಲ್ಫಿ? ಫ್ರಿಡ್ಜ್ ಇಂದ ತೆಗೆದು ಒಂದು 5 ನಿಮಿಷ ಆದ್ಮೇಲೆ ಬರುತ್ತೆ ಅದು ಈಸಿಯಾಗಿ. ಓಕೆ, ಮೌಡ್ಗೆಲ್ಲ ತುಂಬಿಸ್ಕೊಂಡಿದೀವಿ. ಮೌಲ್ಸ್ ಹಾಕಿದ್ದೇನೆ, Okay. ಕ್ಲೋಸ್ ಮಾಡ್ತೇನೆ ಈಗ. ಕ್ಲೋಸ್ ಮಾಡ್ಬಿಡೋದಾ? ಹಾ. ಇದೆಲ್ಲ ಯಾವಾಗ ಹಾಕ್ತೀರಾ ಬಾದಾಮಿ ಇಲ್ಲ? ಅದು ಲಾಸ್ಟ್ ಅಲ್ಲಿ ಆದ್ಮೇಲೆ ಐಸ್ ಕ್ರೀಮ್ ಆದ್ಮೇಲೆ ಹಾ. ಮೇಲೆ ಜಸ್ಟ್ ಗಾರ್ನಿಶಿಂಗ್ ಇದೆ. ಹೌದಾ? ಒಳಗಡೆ ಬೇಕಾದವರು ನಾನು ಆಗ್ಲೇ ಅದೇ ಹೇಳಿದ್ದು, ಬಾದಾಮಿ ಪಿಸ್ತಾ ಬೇಕಾದವರು ಇದಕ್ಕೆ ಹಾಕೋಬಹುದು, ಆಡ್ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಎಷ್ಟು ನಿಮಿಷ ಇದು ಕೂಲಿಂಗ್ ಅಲ್ಲಿ ಇರ್ಬೇಕಾಗುತ್ತೆ ಸುಚಿತ್ರಾ? 6 to 8 hours. 8 hours ಓವರ್ ನೈಟ್, ಒಂದು ರಾತ್ರಿನ ಬಿಟ್ಟು. ಈಗ ಇದನ್ನ ಫ್ರೀಸರ್ ಅಲ್ಲಿ ಇಡ್ತೀನಿ. ಒಂದ್ ನಿಮಿಷ ತಾಳಿ ಮೇಡಮ್, ನೀವು ಇಷ್ಟೊಂದು ಮಿಕ್ಕಿಗೆಲ್ಲ ಏನ್ ಮಾಡೋದು ಇದನ್ನ? ಇದನ್ನ ಅದೇ ನಾನು ಹೇಳಿದಾಗೆ ಏರ್ ಟೈಟ್ ಕಂಟೈನರ್ಸ್ ಯಾವ್ದೋ container ಹಾಕಿ ಇಟ್ಬಿಟ್ಟು cut ಮಾಡ್ಕೊಂಡು ತಿನ್ಬೋದು. ಮಾಡ್ಕೋಬಹುದು, ಐಸ್ ಕ್ರೀಮ್ ಆಗುತ್ತೆ. ಓಕೆ, ಇಟ್ ಬಂದ್ಬಿಡಿ. ಓಕೆ ಓಕೆ, ಇದೇನ್ರಿ ಸುಚಿತ್ರಾ ಬಿದಾಗ್ತಾ ಇದೆಯಾ ಐಸ್ ಕ್ರೀಮ್? ಸ್ವಲ್ಪ ಗಟ್ಟಿ ಆಗ್ಬೇಕು ಇನ್ನ ಸ್ವಲ್ಪ ಇದು. ಸ್ವಲ್ಪ ಸೆಟ್ ಆಗ್ಬೇಕು ಅದು. ಸ್ವಲ್ಪ ಬಿಡ್ಬೇಕು ತಾನೆ, ಅದೇನು ಅರ್ಜೆಂಟ್ ರೀ ನಿಮ್ಗೆ? ಒಂದ್ ರಾತ್ರಿ ಆದ್ಮೇಲೆ ತೆಗಿರುತ್ತೆ ತಾನೆ ಹೇಳಿದ್ದೀನಿ. ನಮ್ಗೆ ಇಲ್ಲಿ ಟೈಮ್ ಕಡಿಮೆ ಇರುತ್ತಲ್ಲ, ಅದಕ್ಕೆ ತೆಗೆದ್ಬಿಟ್ರಾ? ಸರಿ ಹೋಯ್ತು ವಿಷಯ. ಯಾಕೆ ತಿನ್ನೋದು? ಯಾವ್ದಾರ ತಾಳ್ರಿ ಒಂದು ನಿಮಿಷ. ಸುಚಿತ್ರಾ ಅವರು ಸಖತ್ತಾಗಿರೋ ಒಂದು ಐಸ್ ಕ್ರೀಮ್ ಮಾಡಿದ್ದಾರೆ. ಇನ್ನೇನು ಬಿದೋಗ್ತಾ ಇದೆ, ಮುರಿದೋಗ್ತಾ ಇದೆ, ಬಾಯಿ ಇಟ್ಟರೆ ಕರ್ಗೋಗುತ್ತೆ. ಇದನ್ನ ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಮಲೈ ಕುಲ್ಫಿ ಮಾಡುವ ವಿಧಾನ: ಒಂದು ಪಾತ್ರೆಗೆ ಕೆನೆ ಭರಿತ ಹಾಲು 4 ಕಪ್, ಕಂಡೆನ್ಸ್ಡ್ ಮಿಲ್ಕ್ 1 ಕಪ್, ಸಪ್ಪೆ ಖೋವಾ 100 ಗ್ರಾಂ ಹಾಕಿ ಮಿಕ್ಸ್ ಮಾಡಿ. ಒಂದು ಬೌಲ್ಗೆ 1 ಸ್ಪೂನ್ ಹಾಲು, ಮೈದಾ ಹಿಟ್ಟು ಹಾಕಿ ಕಲಸಿ ಮಿಶ್ರಣಕ್ಕೆ ಸೇರಿಸಿ, ಏಲಕ್ಕಿ ಪುಡಿ ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಬ್ಲೆಂಡ್ ಮಾಡಿ. ಈ ಮಿಶ್ರಣವನ್ನು ಕುಲ್ಫಿ ಬೌಲ್ಗೆ ಹಾಕಿ ಸುಮಾರು 7-8 ಗಂಟೆಗಳ ಕಾಲ ಫ್ರೀಜರ್ ನಲ್ಲಿಟ್ಟು ತೆಗೆದು ನಂತರ ಸುಮಾರು 5 ನಿಮಿಷಗಳ ಕಾಲ ಬಿಟ್ಟು ಮೌಲ್ಡ್ ಇಂದ ತೆಗೆದರೆ ಮಲೈ ಕುಲ್ಫಿ ರೆಡಿ ಟು ಈಟ್. ಸ್ವಲ್ಪ ಗಟ್ಟಿ ಆಗ್ಬೇಕಾಗಿತ್ತು ರೀ. ಚೆನ್ನಾಗಿದೆ. ಗಟ್ಟಿ ಆದ್ರೆ ಸರಿ ಇರುತ್ತೆ, ಬಟ್ ಟೇಸ್ಟ್ ಹೆಂಗಿದೆ? ಒಂದ್ ಅರ್ಧ ಕೆಜಿ ತಿಂತಾರೆ ಮಕ್ಳು ಮಾಡ್ಕೊಟ್ರೆ. ಹಂಗೆ ಇದೇನು ಹಿಂಗೆ ಕ್ಯಾಂಡಿ ತರ ತಿನ್ಬೇಕು ಅಂತೇನಿಲ್ಲ. ಒಂದು ಟಿಫಿನ್ ಬಾಕ್ಸ್ ಅಲ್ಲಿ ಹಾಕಿಟ್ರೆ ಹಂಗೆ ಇರುತ್ತೆ, ಕುಯ್ಕೊಂಡು ಕಟ್ ಮಾಡ್ಕೊಂಡು ತಿನ್ಬೋದು. ಸಖತೆ. ತಿಂತೀರಾ? ಬೇಡವಾ? ಹೋಗ್ಲಿ ಬಿಡಿ. ಏನ್ರಿ ಹಂಗೆ ನೋಡ್ತಾ ಇದ್ದೀರಾ ಬಿಡ್ರಿ. ತುಂಬಾ ಸಖತ ಮಾಡಿದ್ದು. ಇಲ್ಲಿ ಇವ್ರಿಗೂ ಸೋರ್ಸ್ಕೊಂಡು ಅಂತ ಹಿಂಗೆ ತಿಂದರೆ ಒಂಥರ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು, ಈಗ ಸೋರ್ಸ್ಕೊಳ್ಳೋಂಗಿಲ್ಲ, ಬೈತಾರೆ. ಇವ್ರು ಬೇರೆ ನೋಡ್ತಾ ಇದ್ದಾರೆ. ಅಯ್ಯೋ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂಥ ಬೇಸಿಗೆ ಕಾಲದ ವಿಶೇಷವಾದಂಥ ಐಸ್ ಕ್ರೀಮ್ಗಳನ್ನ ನಮಗೆ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸುಚಿತ್ರಾ ಅವರೇ. ಥ್ಯಾಂಕ್ ಯು. ಇನ್ನೂ ವೈವಿಧ್ಯಮಯ ಐಸ್ ಕ್ರೀಮು, ಡಿಫ್ರೆಂಟ್ ಸ್ವಲ್ಪ ಜ್ಯೂಸ್ ಎಲ್ಲ ತೋರಿಸಿ ನಮಗೆ. ಬೇಸಿಗೆಗಳಲ್ವಾ, ಸ್ವಲ್ಪ ತಂಪು ಮಾಡ್ಕೊಳ್ತೀವಿ. ಕೂಲ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಓಕೆ, ಬಾಯ್ ಬಾಯ್ ಬಾಯ್. ಏನು ಮಾಡೋದು, ಇಷ್ಟೊಂದು ಐಸ್ ಕ್ರೀಮ್ ಮಾಡ್ಕೊಟ್ಬಿಟ್ಟಿದ್ದಾರೆ. 1 2 3 4 5 6 7 8ರಲ್ಲಿ ಹಾಕಿಟ್ಟಿದ್ದಾರೆ. ಎಲ್ಲ ನಾವೇ ತಿನ್ನಬೇಕು ಅಂತ. ತಿನ್ನಬೇಕು, ಒಳ್ಳೆ ಮಜಾ ಇರುತ್ತೆ. ದಯವಿಟ್ಟು ನಿಮ್ಮ ಮನೇಲಿ ಟ್ರೈ ಮಾಡಿ. ಅದ್ಭುತವಾಗಿರುವಂಥ ಐಸ್ ಕ್ರೀಮ್ಗಳನ್ನ ನೀವು ನಿಮ್ಮ ಮನೇಲೇ ಮಾಡ್ಕೊಂಡು ತಿನ್ಬೋದು. ಬಂದವ್ರಿಗೆ ಕೊಡ್ಬೋದು, ಮಕ್ಕಳಿಗೆ ಕಪ್ಪಲ್ಲಿ ಹಾಕೊಡ್ಬೋದು. ತಿಂತಾ ಇರೋದು ಮಜಾನೇ ಬೇರೆ. ಕಾರ್ಯಕ್ರಮ ಮುಗಿಸಿ 2 ಗಂಟೆ ಆಗ್ತಾ ಇದೆ ಅಂತ ಗಡಿಯಾರ ಹೇಳ್ತಾ ಇದೆ. ಏನೇ ವೈವಿಧ್ಯಮಯ ಕಾರ್ಯಕ್ರಮಗಳಿಗೋಸ್ಕರ ನಮ್ಮ ಒಗ್ಗರಣೆ ಡಬ್ಬಿ ನಿಮ್ಮ ಮನೆಯಲ್ಲಿ ಪ್ರತಿದಿನ ಮಧ್ಯಾಹ್ನ 1 ರಿಂದ 2 ಗಂಟೆ 4 ಸುತ್ತುಗಳ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು. ಭಾಗವಹಿಸಬೇಕಾದ್ರೆ ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸಿ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ